ದೇವಸಿತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಈ ಎಕ್ಸ್ಪೆಷಲಿ ಈ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಗಳು ಮುತ್ತಿದ್ದ ಹಾಗೇನೆ ಒಂದೊಂದು ಶ್ಲೋಕಗಳು ಸಹ ನಮ್ಮನ್ನ ಪಾವನಗೊಳಿಸ್ತಾ ಹೋಗುತ್ತೆ. ಏಕೆಂದ್ರೆ ಮೇನ್ ಆಗಿ ಈ ಭೂಲೋಕದಲ್ಲಿ ಇದ್ದೀವಿ, ಈ ಮಾಯೆಯಲ್ಲಿ ಇದ್ದೀವಿ ಅಂದಾಗ ನಾವು ಸಾಕಷ್ಟು ತೊಂದರೆಗಳಿಗೆ ನಾವು ಸಿಕ್ಕಾಕೊಳ್ತಾ ಇದ್ದೀವಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ. ಹಾಗಾಗಿ ಕೆಲವು ಪರಿಹಾರ ಅನ್ನೋ ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ನಿಮಗೆ ಎಲ್ಲಾ ಶ್ಲೋಕಗಳಿಗೂ ಒಂದೊಂದು ಶ್ಲೋಕ ಹೇಳಿದಾಗ್ಲೂ ನಿಮ್ಗೆ ಒಂದೊಂದು ಬೆನಿಫಿಟ್ಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ ಈ 33ನೇ ಶ್ಲೋಕ ನೋಡಿದಾಗ ನಮಗೆ ಗೊತ್ತಾಯ್ತು, ಪ್ರೀತಿ ವರ್ಧನ ಅಂತ ಬರುತ್ತೆ. ಅಂದ್ರೆ ನಮ್ಮನ್ನ ಪ್ರೀತಿಸುವವರ ಸಂಖ್ಯೆ ಏನಾಗತ್ತೆ, ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಂದ್ರೆ ಪ್ರೀತಿಸೋರ್ ಸಂಖ್ಯೆ ಹೆಚ್ಚಾಗುತ್ತೆ ಅಂದ್ರೆ ಯಾರ್ಯಾರು ಪ್ರೀತಿಸೋರಲ್ಲ, ನಮ್ಮ ಮನೆಯವರ ಪ್ರೀತಿ, ನಮ್ಮ ಮಕ್ಕಳ ಪ್ರೀತಿ, ನಮ್ಮ ಬಂಧು ಬಾಂಧವರ ಪ್ರೀತಿ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹಾಗೇನೆ ಈ 94ನೇ ಶ್ಲೋಕವನ್ನ ತಗೊಂಡಾಗ್ಲೂ ಅಷ್ಟೇ, ಈ 94ನೇ ಶ್ಲೋಕ ಎಲ್ಲಾ ಶ್ಲೋಕಗಿಂತ ವಿಶೇಷ ಶ್ಲೋಕ. ಅಂದ್ರೆ ಒಂದೊಂದು ಶ್ಲೋಕನೂ ವಿಶೇಷನೇ. ಇದು ಹೇಗೆ ಅಂದ್ರೆ ಒಂದೊಂದು ಶ್ಲೋಕ ಹೇಳಿದಾಗ ಇದು ಹೆಚ್ಚು ಕಮ್ಮಿ, ಈಗ ಹೊರಗಡೆಯಿಂದ ಬರ್ತಿದ್ದ ಹಾಗೆ ನಾವು ಕಾಲ್ ತೊಳ್ಕೊಳ್ತೀವಿ, ಊಟಕ್ಕೆ ಹೋಗಕ್ಕಿಂತ ಮುಂಚೆ ಕೈ ತೊಳ್ಕೊಳ್ತೀವಿ, ಈ ತರ. ಆದ್ರೆ ಕಂಪ್ಲೀಟ್ ವಿಷ್ಣು ಸಹಸ್ರನಾಮ ಹೇಳೋದು ನಾವು ನಮ್ಮ ಮನಸ್ಸು ಹಾಗೂ ನಮ್ಮ ದೇಹವನ್ನ ಶುಚಿ ಮಾಡ್ಕೊಂಡ ಹಾಗೆ. ಓಕೆನಾ? ಹಾಗಾಗಿ ಕಂಪ್ಲೀಟ್ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ವೆಲ್ ಅಂಡ್ ಗುಡ್, ಅದು ತುಂಬಾ ಒಳ್ಳೇದು. ಆದ್ರೆ ಕೆಲವೊಮ್ಮೆ ಪರ್ಟಿಕ್ಯುಲರ್ ಸಮಸ್ಯೆ ಇದ್ದಾಗ ನಾವು ಪರ್ಟಿಕ್ಯುಲರ್ ಶ್ಲೋಕಗಳನ್ನ ಹೇಳಿದಾಗ ನಮಗೆ ಅದಕ್ಕೆ ಪರಿಹಾರ ದೊರಕ್ತಾ ಹೋಗತ್ತೆ. ಅದೇ ರೀತಿ ಈ 94ನೇ ಶ್ಲೋಕ ಏನಿದೆ, ನಮ್ಗೆ ಬೆಳಕೆ ಕಾಣ್ತಾ ಇಲ್ಲ ಅಂದ್ರೆ ನಮ್ಮ ಈ ಮಾನವ ಜನ್ಮದಲ್ಲಿ ಏನಾಗ್ತಾ ಹೋಗುತ್ತೆ, ನಮ್ಗೆ ತುಂಬಾ ಗೊಂದಲಗಳಿರುತ್ತೆ. ಅಥವಾ ನಮಗೆ ಬೆಳಕೆಲ್ಲಿದೆ, ನಾನು ತುಂಬಾ ಕತ್ಲಲ್ಲಿದ್ದೀನಿ, ನಾನು ಒಂಟಿ ಆಗೋಗ್ಬಿಟ್ಟಿದೀನಿ, ನನಗ್ ವಾಟ್ ನೆಕ್ಸ್ಟ್ ನನಗ್ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದು ನಮ್ಮೆಲ್ಲರ ಜೀವನದಲ್ಲಿ ಆಗುವಂತದ್ದಲ್ವಾ. ಆ ರೀತಿಯಾದಂತಹ ಸಮಯದಲ್ಲಿ ನಾವ್ ಈ ಶ್ಲೋಕ ಹೇಳ್ಕೊಂಡಾಗ ನಮ್ಗೆ ಬೆಳಕಿನ ಮೂಲ ಭಗವಂತ ತೋರಿಸ್ತಾ ಹೋಗ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ತುಂಬಾ ಗೊಂದಲದಲ್ಲಿದ್ದು ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂದಾಗ ಈ ಶ್ಲೋಕವನ್ನ ಹೇಳ್ಕೊಂಡಾಗ ನಮ್ಗೆ ಬೆಳಕಿನ ಮೂಲ ಕಾಣ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಶ್ಲೋಕ ಈ ರೀತಿ ಬರ್ತಾ ಹೋಗುತ್ತೆ. ವಿಹಾಯ ಸಗತಿರ್ಜ್ಯೋತಿಃ ಸುರುಚಿರ್ಹುತ ಭುಗ್ವಿಭುಃ ರವಿರ್ವಿರೋಚನಃ ಸೂರ್ಯಃ ಸವಿತಾರ ವಿಲೋಚನಃ. ನಾನು ಆಗ್ಲೇ ಎಲ್ಲ ಹೇಳ್ಬಿಟ್ಟಿದೀನಿ, ಬಟ್ ಇನ್ನೊಮ್ಮೆ ವಿಷ್ಣು ಸಹಸ್ರನಾಮದ ಈ ಶ್ಲೋಕ ಪ್ರಮುಖವಾಗಿ ವಿಶ್ವದ ಬೆಳಕಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಬರುವ ನಾಮಗಳೇನಿದೆ ಎಲ್ಲವೂ ಸಹ ಜಗತ್ತಿನಲ್ಲಿ ನಮಗೆ ಬೆಳಕನ್ನ ಕೊಡುವ ಮೂಲದ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ನಮಗೆ ತಿಳಿದಿರುವ ಬೆಳಕುಗಳು ಮೂಲ ಅಂತ ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ, ಮಿಂಚು ಮತ್ತು ಅಗ್ನಿ. ಸೂರ್ಯನನ್ನ ರವಿ ಅಂತಾರೆ, ಸವಿತಾ ಅಂತಾರೆ, ಇತ್ಯಾದಿ ಹೆಸರುಗಳಿಂದ ನಾವು ಅವನನ್ನ ಕರೀತಾ ಹೋಗ್ತೀವಿ. ಈ ಎಲ್ಲ ಬೆಳಕಿನ ಪುಂಜಗಳಿಗೆ ಬೆಳಕನ್ನ ಕೊಡುವವನು ಭಗವಂತ. ಸೂರ್ಯನಿಗೆ ಮೂಲ ಭಗವಂತ, ಅದಕ್ಕೆ ಅವನನ್ನ ಸೂರ್ಯನಾರಾಯಣ ಅಂತ ಹೇಳ್ತೀವಿ. ಇನ್ನು ಚಂದ್ರ ಅಂದ ತಕ್ಷಣ ಧನ್ವಂತರಿ ರೂಪದಲ್ಲಿ ಚಂದ್ರನಲ್ಲಿ ಸನ್ನಿಹಿತನಾಗಿರ್ತಾನೆ. ಈ ರೀತಿ ಪ್ರತಿಯೊಂದು ಬೆಳಕಿನ ಮೂಲವೂ ಸಹ ಭಗವಂತನೇ ಆಗಿದ್ದಾನೆ. ಅದಕ್ಕೇನೆ ಕಠೋಪನಿಷತ್ತಿನಲ್ಲಿ ನಚಿಕೇತ ಯಮಧರ್ಮನಿಗೆ ಈ ರೀತಿ ಕೇಳ್ತಾನೆ, ನ ತತ್ರೋ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯತೋ ಭಾಂತಿ ಕಥೋಯಮಾಗ್ನಿಃ ತಮೇವ ಭಾಂತ ಮನುಭಾಂತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಇಂದ ಹಿಡಿದು ಚಂದ್ರ ತಾರೆಗಳಲ್ಲಿ ಹಾಗೂ ಆಕಾಶದಲ್ಲಿ ಬೆಳಕುಗಳ ಮಿಂಚುಗಳಲ್ಲಿ ಉರಿಯುವ ಅಗ್ನಿಯಲ್ಲಿ ಈ ಎಲ್ಲ ಬೆಳಕಿನ ಪುಂಜವು ಬೆಳಗುವುದು ಭಗವಂತನೆಂಬ ಮೂಲ ಬೆಳಕಿನಿಂದ. ಇದನ್ನ ನಚಿಕೇತ ಕೇಳಿದ್ದಕ್ಕೆ ಯಮಧರ್ಮರಾಯ ಉತ್ತರ ಕೊಡೋದು. ಇನ್ನು ನಮ್ಮ ಭಗವದ್ಗೀತೆಯಲ್ಲೂ ನಾವು ಈ ಶ್ಲೋಕವನ್ನ ಸಾಕಷ್ಟು ಬಾರಿ ಹೇಳ್ಬಿಟ್ಟಿದೀವಿ. ಯಾವ್ದಪ್ಪ ಅಂತ ಅಂದ್ರೆ, ಯದಾದಿತ್ಯಗತಂ ತೇಜಂ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ಅಂತ. ಅಂದ್ರೆ ಇದರಲ್ಲಿ ಭಗವಂತನೇ ಹೇಳ್ತಾ ಹೋಗ್ತಾನೆ, ಸೂರ್ಯನಲ್ಲಿದ್ದು ವಿಶ್ವದಲ್ಲಿರುವ ಎಲ್ಲ ಬೆಳಕುಗಳಲ್ಲಿ ಅಂದ್ರೆ
ಚಂದ್ರನಲ್ಲಿ ಚಂದ್ರನಲ್ಲಿ ಬೆಂಕಿಯಲ್ಲಿ ಹಾಗೂ ನನ್ನದೇ ಬೆಳಕೆಂದು ತಿಳಿ ಅಂತ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಸ್ವಂತ ಬೆಳಕು ಅಂತ ಅನ್ನೋದು ಯಾವುದಕ್ಕೂ ಇಲ್ಲ. ಅಂದ್ರೆ ಅದು ತಾನಾಗೆ ತಾನು ಉರಿತಾ ಇದೆ ಅಂದ್ರೆ ಅದಕ್ಕೆ ಇಲ್ಲವೇ ಇಲ್ಲ. ಅದರ ಹಿಂದೆ ಭಗವಂತ ಇದ್ದಾನೆ ಅನ್ನೋದು ನಮ್ಗೆ ಆ ಭಗವದ್ಗೀತೆ ಮೂಲಕನೂ ಗೊತ್ತಾಗ್ತಾ ಹೋಗುತ್ತೆ, ಹಾಗೂ ಕಠೋಪನಿಷತ್ತಿನಲ್ಲೂ ಸಹ ನಮ್ಗೆ ತಿಳಿತಾ ಹೋಗುತ್ತೆ. ಅಂದ್ರೆ ಅದಕ್ಕೆ ಹೇಳೋದು, ಭಗವಂತನನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಕೂರಿಸ್ಕೊಳ್ತಿದ್ದೀರಾ ಅಂದ್ರೆ ಅಲ್ಲಿಗೆ ಅರ್ಥ ಬೆಳಕಿನ ಸ್ವರೂಪವಾಗಿ ಅವನು ಆಲ್ರೆಡಿ ಅಲ್ಲಿ ಇದ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ನಾವು ನಮ್ಮ ಮನಸ್ಸನ್ನ ಎಷ್ಟು ಶುದ್ಧ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವೋ ಅಷ್ಟೂ ಶುದ್ಧ ಮಾಡ್ಕೋಬೇಕು. ಯಾಕಪ್ಪ ಅಷ್ಟೊಂದು ಶುದ್ಧವಾಗಿ ಇಟ್ಕೋಬೇಕಾ ಅಂತ ಅಂದ್ರೆ, ನೀವು ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇದನ್ನೆಲ್ಲ ತುಂಬ್ಕೊಂಡ್ಬಿಟ್ರೆ ಆ ಬೆಳಕು ನಮಗೆ ಕಾಣುತ್ತಾ ಅಲ್ವಾ? ಹಾಗಾಗಿ ನಮ್ಮ ಮನಸ್ಸನ್ನ ಶುದ್ಧವಾಗಿ, ಶುಭ್ರವಾಗಿ, ನಾವು ಹೇಗೆ ಹಬ್ಬದಲ್ಲಿ ಮನೆ ಕ್ಲೀನ್ ಮಾಡ್ತೀವಿ ಅದೇ ರೀತಿ ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೊಂಡಾಗ ಅಲ್ಲಿ ಬೆಳಕಿನ ರೀತಿಯಲ್ಲಿ ಭಗವಂತ ಕುಳಿತಿರ್ತಾನೆ. ಅಂದ್ರೆ ಈಗ ಕುಳಿತಿಲ್ವಾ ಅಂದ್ರೆ ಈಗ್ಲೂ ಕುಳಿತಿದ್ದಾನೆ. ಆದ್ರೆ ನಾವು ಅವನಿಗೆ ಏನ್ ಮಾಡ್ಬಿಟ್ಟಿದೀವಿ, ಈ 6 ಪರದೆಗಳನ್ನ ಹಾಕ್ಬಿಟ್ಟಿದೀವಿ. ಹಾಗಾಗಿ ನಮ್ಗೆ ಆ ಭಗವಂತನ ಬೆಳಕು ನಮ್ಗೆ ಕಾಣಿಸ್ತಿಲ್ಲ. ಆಗ ಏನ್ ಮಾಡ್ಬೇಕು, ಒಂದೊಂದೇ ಪರದೆಯನ್ನ ಸರಿಬೇಕು. ಫಾರ್ ಎಕ್ಸಾಂಪಲ್ 10 ಗಂಟೆ ಆದ್ರೂ ನಮ್ ರೂಮಲ್ಲಿ ಬೆಳಕೇ ಬರಲ್ಲಪ್ಪ, ನಾನು ಆರಾಮಾಗಿ ಕತ್ಲಲ್ಲಿ ಮಲಗಿದ್ದೀನಿ ಅಂದ್ರೆ ನೀನ್ ಕಿಟಕಿ ಪರದೆಯನ್ನ ತೆಗ್ದಿಲ್ಲ ಅಲ್ವಾ? ನೀನು ಕಿಟಕಿಯನ್ನ ತೆಗೆದು ಅಥವಾ ಕೋಣೆಯ ಬಾಗಿಲನ್ನ ತೆಗೆದ್ರೆ ಆಟೋಮೆಟಿಕಲಿ ಸೂರ್ಯನ ಬೆಳಕು ಹೇಗೆ ನಿನ್ನ ಕೋಣೆಯನ್ನ ಪ್ರವೇಶಿಸುತ್ತೋ ಅದೇ ರೀತಿ ನೀನು ಈ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇದೆಲ್ಲ ಪರದೆಗಳನ್ನ ಸರಿದಾಗ ಭಗವಂತ ಅನ್ನುವಂತಹ ಬೆಳಕು ತಾನೇ ತಾನಾಗಿ ಬೆಳಗುತ್ತಾ ಹೋಗುತ್ತೆ. ಇದರಿಂದ ಏನ್ ಬೆನಿಫಿಟ್? ನಿನಗೆ ದಾರಿ ಸ್ಪಷ್ಟವಾಗಿ ಕಾಣ್ತಾ ಹೋಗತ್ತೆ ಅಲ್ವಾ? ವಾಟ್ ನೆಕ್ಸ್ಟ್, ನಾನು ಯಾವ ಮುಂದಿನ ಹೆಜ್ಜೆಯನ್ನ ಇಡಬೇಕು ಅಂತ ಭಗವಂತ ನಿನಗೆ ಬಹಳ ಸುಲಭವಾಗಿ, ಸುಲಲಿತವಾಗಿ ಹೇಳ್ಕೊಡ್ತಾ ಹೋಗ್ತಾನೆ. ಹಾಗಾಗಿ ಎಲ್ಲ ಬೆಳಕುಗಳ ಮೂಲ ಭಗವಂತ. ಇದು ಈ 94ನೇ ಶ್ಲೋಕದ ಮೂಲ ಅಂತ ಹೇಳ್ತಾ ಹೋಗ್ತಾರೆ. ಇದರ ಮೊದಲನೇ ನಾಮವನ್ನ ತಗೊಂಡಾಗ ವಿಹಾಯ ಸಗತಿಹಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ವಿಹಾಯಸನ್ ಅಂದ್ರೆ ಆಕಾಶ, ವಿಹಾಯ ಸಗತಿಹಿ ಅಂದ್ರೆ ಆಕಾಶದಲ್ಲಿ ಚಲಿಸುವವ ಅಂತ. ಉಪನಿಷತ್ತಿನಲ್ಲಿ ಹೇಳೋ ಹಾಗೆ ಭಗವಂತನ ಸೃಷ್ಟಿ ಪೂರ್ವದಲ್ಲಿ ತನಗೊಬ್ಬ ಆತ್ಮೀಯ ಜೊತೆಗಾರ ಬೇಕು ಅಂತ ನಿರ್ಧರಿಸ್ತಾನೆ. ಯಾಕೆ ಅಂತಂದ್ರೆ ನಮ್ಮೆಲ್ರಿಗೂ ಅಷ್ಟೇ ಅಲ್ವಾ, ಒಬ್ಬ ಫ್ರೆಂಡ್ ಬೇಕೇ ಬೇಕು. ಅದೇ ರೀತಿ ಭಗವಂತನಿಗೂ ಅನ್ಸುತ್ತಂತೆ, ನನಗೂ ಒಬ್ಬ ಜೊತೆಗಾರ ಬೇಕು, ಒಬ್ಬ ಗೆಳೆಯ ಬೇಕು ಅಂತ. ಹಾಗೆ ನಿರ್ಧರಿಸಿದಾಗ ಭಗವಂತ ಸೃಷ್ಟಿ ಮಾಡಿದ್ದೆ ಪ್ರಾಣದೇವರ ಸೃಷ್ಟಿಯನ್ನ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ನಾವು ಈಗ ಯಾರೋ ಒಬ್ರಿಂದ ನಮ್ಗೆ ಕೆಲಸ ಆಗ್ಬೇಕು ಅಂದಾಗ ಅವ್ರ ಬೆಸ್ಟ್ ಫ್ರೆಂಡಿಗೆ ಹೋಗಿ ಹೇಳ್ತೀವಿ ಅಲ್ವಾ, ನಿಮ್ ಬೆಸ್ಟ್ ಫ್ರೆಂಡ್ ಹೇಳಿ ಇದೊಂದು ಕೆಲಸ ಮಾಡಿಸ್ಕೊಡಿ ಅಂತ. ಅದಕ್ಕೋಸ್ಕರನೇ ನಾವು ಆಂಜನೇಯನನ್ನ, ಮುಖ್ಯ ಪ್ರಾಣನನ್ನ ಅಷ್ಟೊಂದು ನಾವು ಆರಾಧನೆ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಅವನಿಗಿಂತ ಭಗವಂತನನ್ನ ತಿಳಿದವರು ಮತ್ತೊಬ್ರು ಇಲ್ಲವೇ ಇಲ್ಲ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಪ್ರಾಣದೇವರನ್ನ ಸೃಷ್ಟಿ ಮಾಡ್ತಾನಂತೆ ಭಗವಂತ, ಸದಾ ಪ್ರಾಣದೇವರ ಜೊತೆಗಾರ ಅಂತ ಹೇಳ್ತಾರೆ. ಪ್ರಾಣನಿಲ್ಲದ ಭಗವಂತನಿಲ್ಲದೆ ಪ್ರಾಣ ಎಂದಿಗೂ ಸಹ ಇರೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ವಾಯುದೇವರು ಭಗವಂತನ ಜೊತೆಗಿರುವ ಜೊತೆಗಾರ. ವಾಯು ಅಂದ್ರೆ ಸದಾ ಆಕಾಶದಲ್ಲಿ ಸಂಚರಿಸುವ ಗಾಳಿ. ಇಂತಹ ಪ್ರಾಣ ಶಕ್ತಿಯೊಳಗಿದ್ದು ಆಕಾಶದಲ್ಲಿ ಚಲಿಸುವ ಭಗವಂತನನ್ನ ವಿಹಾಯ ಸಗತಿಹಿ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಈ ನಾಮವನ್ನ ಒಡೆದು ನೋಡಿದಾಗ ವಿಹಾ ಪ್ಲಸ್ ಯಸ ಪ್ಲಸ್ ಗತಿ ಅಂತ 3 ಪದಗಳು ಬರ್ತಾ ಹೋಗುತ್ತೆ. ವಿಹ ಅಂದ್ರೆ ಸರ್ವ ಗುಣಗಳಿಂದ ಪೂರ್ಣವಾದ, ಸರ್ವ ದೋಷಗಳಿಂದ ದೂರವಾದ ತತ್ವ ಅಂತ. ಯಸ ಅಂತ ಅಂದ್ರೆ ಜ್ಞಾನಾನಂದ ಸ್ವರೂಪ ಅಂತ. ಗತಿಹಿ ಅಂದ್ರೆ ಗಚ್ಚತಿ ಅಂದ್ರೆ ಭಗವಂತ ಸರ್ವಂತರ್ಯಾಮಿಯಾಗಿ ಎಲ್ಲಾ ಕಡೆಯೂ ಇರುವ ಹಾಗೂ ಇಡೀ ವಿಶ್ವಕ್ಕೆ ಆಶ್ರಯವನ್ನ ಕೊಡುವ ನಿಲುದಾಣ ಅಂತ ಹೇಳ್ತೀವಿ. ಈಗ ನಾವ್ ಇಷ್ಟೊಂದು ಅರ್ಥ ಹೇಳ್ಬೇಕಾದ್ರೆ ನಮಗ್ ಅನ್ನಿಸ್ಬೋದು, ಇದೇನಪ್ಪ ಇದು ಮೇಲೆ ಈ 94ನೇ ಶ್ಲೋಕವನ್ನ ವಿವರಣೆ ಮಾಡ್ಬೇಕಾದ್ರೆ ಹೇಳಿದ್ರು ಬೆಳಕಿನ ಮೂಲ ಅಂತ. ಇಲ್ಲಿ ವಾಯುದೇವರು ಯಾವ ರೀತಿ ಬೆಳಕಿನ ಮೂಲ ಆಗ್ತಾನೆ ಅಂತ ಏನಾದ್ರೂ ಯೋಚಿಸ್ತಾ ಇದ್ರೆ
ಅದರ ಅರ್ಥ ವಾಯುದೇವರ ಮುಖೇನ ಭಗವಂತ ನಮ್ಮ ದೇಹವನ್ನ ಪ್ರತಿನಿತ್ಯ ಪ್ರವೇಶಿಸ್ತಾ ಇರ್ತಾನೆ ಅಲ್ವಾ. ಉಸಿರಾಟದ ಮೂಲಕ ಉತ್ಸವವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ನಾವು ಉಸಿರಾಡ್ತಾ ಇದೀವಿ, ಪ್ರಾಣದೇವರು ನಮ್ಮ ದೇಹದಲ್ಲೂ ಬಂದು ಹೋಗಿ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿಗೆ ಅರ್ಥ ನಾವು ಜೀವಂತವಾಗಿದ್ದೀವಿ ಅಂತ. ಭಗವಂತನ ಒಂದು ಬೆಳಕಿನ ಕಿಡಿ ನಮ್ಮ ದೇಹದಲ್ಲಿ ಇದೆ. ಹಾಗಾಗಿ ಭಗವಂತ ವಿಹಾಯ ಸಗತಿಹಿ ಅಲ್ವಾ. ಇವತ್ತು ನಮ್ಮ ಜೀವವನ್ನು ಸಹ ಬೆಳಕಿಗೆ ಹೋಲಿಸ್ತೀವಿ ನಾವು. ಯಾಕೆಂದ್ರೆ ನಾನಿದ್ರೇನೆ, ಭಗವಂತ ನನ್ನ ದೇಹದಲ್ಲಿ ಬೆಳಕಿನ ಮೂಲವಾಗಿ ಇದ್ರೇನೆ ನನಗೆ ಬೆಲೆ. ಇಲ್ಲ ಅಂದ್ರೆ ಯಾರಾದ್ರೂ ನನ್ನನ್ನ ಮಾತಾಡಿಸ್ತಾರ? ಖಂಡಿತ ಯಾರು ಮಾತಾಡ್ಸಲ್ಲ. ಇವತ್ತು ಹಾಗೆ ಒಂದು ಸುಮ್ನೆ ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ. ತುಂಬಾ ಹಳೇ ರೀಲ್ ಇದು, ನಾನು ಸುಮಾರು ಸಲ ನೋಡಿದ್ದೀನಿ. ಬಟ್ ಇದಕ್ಕೆ ರಿಲೇಟೆಡ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ನಾನ್ ಬದುಕಿರ್ಬೇಕಾದ್ರೆ ಮಾತಾಡ್ಬಿಡಿ, ನಾನ್ ಸತ್ತ ಮೇಲೆ ಏನಾದ್ರು ನಾನ್ ಮಾತಾಡೋದಕ್ಕೆ ಶುರು ಮಾಡಿದ್ರೆ ನೀವು ಯಂತ್ರ ಹಾಕೊಂಡು ಓಡಾಡ್ತೀರಾ ಅಂತ. ದಟ್ ಇಸ್ ಟ್ರೂ ಅಲ್ವಾ. ಅಂದ್ರೆ ಭಗವಂತ ನಮ್ಮ ದೇಹದಲ್ಲಿ ಇದ್ದಾಗ ಭಗವಂತ ನಮ್ಮ ದೇಹವನ್ನ ಪಾವನ ಹಾಗೂ ಪವಿತ್ರಗೊಳಿಸ್ತಾ ಹೋಗ್ತಾನೆ. ನಮ್ಮನ್ನ ಎಲ್ರೂ ಮಾತಾಡಿಸ್ತಾರೆ. ಅದೇ ಭಗವಂತ ಇಲ್ಲ ಅಂದಾಗ ನಾವು ಮಾತಾಡ್ಸಿದ್ರೆ ಯಾರಾದ್ರೂ ತಗೊಳ್ತಾರಾ? ಖಂಡಿತ ತಗೊಳಲ್ಲ. ಅಫ್ಕೋರ್ಸ್ ಇಟ್ ಇಸ್ ಎ ಪಾರ್ಟ್ ಆಫ್ ಎ ಜೋಕ್ ನಾನು ಹೇಳಿದ್ದು, ಬಟ್ ಇಟ್ ಈಸ್ ಟ್ರೂ ಆಲ್ಸೋ. ಹಾಗಾಗಿ ನಮ್ಮ ದೇಹವನ್ನ ಪಾವನಗೊಳಿಸೋನು ಯಾರಪ್ಪ ಅಂದ್ರೆ ಭಗವಂತ. ಹಾಗಾಗಿ ನಮ್ಮ ಮನಸ್ಸನ್ನ ಭಗವಂತನ ವಿಶೇಷವಾದ ನಾಮ ಸ್ಮರಣೆಯಿಂದ ನಾವೇನ್ ಮಾಡ್ತಾ ಹೋಗ್ಬೇಕಾಗತ್ತೆ, ಶುದ್ಧಿ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ದೇಹವನ್ನ ಗಂಗೆಯಿಂದ ನಾವು ಶುದ್ಧಿಯನ್ನ ಮಾಡ್ಕೊಳ್ತಾ ಹೋದ್ರೆ ಮನಸ್ಸನ್ನ ಭಗವಂತನ ನಾಮಸ್ಮರಣೆಯಿಂದ ನಾವು ಶುದ್ಧಿ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಎಲ್ರು ಹೇಳ್ತಾರೆ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಒಳ್ಳೇದಾಗತ್ತೆ. ಹೌದಾ, ವಿಷ್ಣು ಸಹಸ್ರನಾಮ ಹೇಳಿದ್ರೆ ಒಳ್ಳೇದಾಗತ್ತಾ? ಹೌದು, ಆಗುತ್ತೆ. ಯಾವಾಗ ಅದರ ಒಂದೊಂದು ನಾಮವನ್ನೂ ಸಹ ನಾವು ಅರಿತು ಹೇಳಿದಾಗ. ಸುಮ್ನೆ ಹೇಳ್ಬೇಕು ಅಂತ ನಾನು ಸುಮಾರು ಕಡೆ ನೋಡಿದೀನಿ. ಒಂದು ಭಕ್ತಿ ಇರೋದಿಲ್ಲ, ಒಂದು ಭಾವ ಇರೋದಿಲ್ಲ, ಸುಮ್ನೆ ಹೇಳ್ತಾ ಹೋಗ್ತಾರೆ. ಎಷ್ಟೋ ತಪ್ಪುಗಳು ಹೇಳ್ತಾ ಹೋಗ್ತಾರೆ. ಬಟ್ ಒಂದೇ ಒಂದು ನಾಮವನ್ನ ನಾವು ಅರಿತು ಹೇಳಿದ್ರು ಸಾಕು, ನಮ್ಮ ಜೀವನವನ್ನ ಭಗವಂತ ಪಾವನಗೊಳಿಸ್ತಾ ಹೋಗ್ತಾನೆ, ಶುಭ್ರ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನ ವಿಹಾಯ ಸಗತಿಹಿ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಇನ್ನು ಜ್ಯೋತಿಹಿ ಅಂತ ಅಂದ್ರೆ ಸೂರ್ಯನಿಗಿಂತಲೂ ಪ್ರಖರವಾದ ಬೆಳಕು ಇನ್ನೊಂದಿಲ್ಲ. ಆತ ಸೂರ್ಯನಿಗಿಂತಲೂ ಪ್ರಖರ, ಆದ್ರೆ ಚಂದ್ರನಿಗಿಂತಲೂ ಸಹ ತಂಪು. ಇಲ್ಲಿ ಗೂಬೆ ಹೇಗೆ ಸೂರ್ಯನನ್ನ ನೋಡೋದಿಕ್ಕಾಗೋದಿಲ್ಲ, ಹಾಗೆ ಇಂತಹ ಬೆಳಕನ್ನ ನಾವು ನಮ್ಮ ಹೊರಗಣ್ಣಿನಿಂದ ಎಂದೂ ಸಹ ನೋಡೋದಿಕ್ಕೆ ಸಾಧ್ಯವಿಲ್ಲ. ಆತನನ್ನ ನಮ್ಮ ಸ್ವರೂಪದ ಕಣ್ಣಿನಿಂದ ಮಾತ್ರ ಕಾಣಲು ಸಾಧ್ಯ. ಅಂದ್ರೆ ನಾವು ನಮ್ಮ ಈ ಇಂದ್ರಿಯಗಳೇನಿದೆ, ಆ ಇಂದ್ರಿಯಗಳನ್ನ ಆಮೆ ಹೇಗೆ ಸೆಳೆದು ಒಳಗೆ ಇಟ್ಕೊಳುತ್ತೋ ಆ ರೀತಿ ನಮ್ಮ ಇಂದ್ರಿಯಗಳನ್ನ ನಾವು ಕಂಪ್ಲೀಟ್ ಲಾಕ್ ಮಾಡಿ ನಮ್ಮ ಒಳಗಣ್ಣಿನಿಂದ ನೋಡಿದಾಗ ಮಾತ್ರ ನಮಗೆ ಭಗವಂತ ಕಾಣಿಸ್ತಾ ಹೋಗ್ತಾನೆ. ಇವನು ವಿಶೇಷ ಏನು ಅಂದ್ರೆ ಇವನು ಸೂರ್ಯನಿಗಿಂತಲೂ ಪ್ರಖರವಾಗಿದ್ದಾನೆ, ಆದ್ರೆ ಚಂದ್ರನಿಗಿಂತಲೂ ಸಹ ತಂಪಾಗಿ ಇದ್ದಾನೆ. ಇನ್ನು ಈ ಪದವನ್ನ ಒಡೆದಾಗ ಜೋ ಪ್ಲಸ್ ಊತಿ ಜ್ಯೋತಿ. ಇಲ್ಲಿ ಜ್ವಾ ಅಂತ ಅಂದ್ರೆ ಭೂಮಿ, ಊತಿ ಅಂದ್ರೆ ರಕ್ಷಕ. ಈ ಭೂಮಿ ಆಕಾಶದಲ್ಲಿ ನಿರಾಲಂಬವಾಗಿ ನಿಲ್ಲುವಂತೆ ಮಾಡಿರುವ ಸಂಕರ್ಷಣ ಶಕ್ತಿ ಅಂತರ್ಯಾಮಿ ಭಗವಂತ ಜ್ಯೋತಿ. ಅಂದ್ರೆ ಈಗ ಎಲ್ಲೋ ಒಂದು ಆಕಾಶದಲ್ಲಿ ಯಾವುದೋ ಒಂದು ಶಕ್ತಿಯ ಮೂಲಕ ಈ ಭೂಮಿ ನಿಂತಿದೆ. ಎಲ್ರು ಸೈನ್ಸ್ ಬಗ್ಗೆ ಮಾತಾಡ್ತಾರೆ ಅಲ್ವಾ, ಭೂಮಿ ಸುತ್ತುತ್ತೆ, ಅದ್ ಯಾವುದೋ ಒಂದು ಪಥದಲ್ಲಿದೆ, ಹಾಗಿದೆ ಹೀಗಿದೆ. ನಾವು ಒಂದು ಸಲ ಕಣ್ಮುಚ್ಚಿ ಬ್ರಹ್ಮಾಂಡವನ್ನ ನಾವು ಜ್ಞಾಪಿಸ್ಕೊಂಡಾಗ ಗೊತ್ತಾಗತ್ತೆ, ಯಾವುದೋ ಒಂದು ಶಕ್ತಿ ಆ ಭೂಮಿಯನ್ನ ರಕ್ಷಣೆ ಮಾಡ್ತಾ ಇದೆ ಅಲ್ವಾ. ಇಲ್ಲ ಅಂತ ಅಂದ್ರೆ ಇನ್ನೊಂದು ಗ್ರಹ ಬಂದು ಅದಕ್ಕೆ ಹೊಡಿಬಹುದು, ಅಥವಾ ಉಲ್ಕೆಗಳು ಬಂದು ಬೀಳ್ಬಹುದು. ಇದೆಲ್ಲವುದರಿಂದ ಯಾವುದು ರಕ್ಷಣೆ ಮಾಡ್ತಾ ಇದೆ ಅಂದ್ರೆ ಅದೇ ಭಗವಂತ. ಹಾಗಾಗಿ ಅಂತಹ ಸಂಕರ್ಷಣ ಶಕ್ತಿಯೇ ಜ್ಯೋತಿ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಸುರುಚಿಹಿ ಅಂತ ತೆಗೆದುಕೊಂಡ್ರೆ ಇಲ್ಲಿ ರುಚಿ ಅಂದ್ರೆ ಬೆಳಕು. ನಾವು ರುಚಿ ಅಂದ್ರೆ ಟೇಸ್ಟ್ ಅಂತ ತಗೊಳ್ತೀವಿ ಅಲ್ವಾ, ವಾವ್ ತುಂಬಾ ಚೆನ್ನಾಗಿದೆ. ನೋ,
ಇಲ್ಲಿ ರುಚಿ ಅಂದ್ರೆ ಬೆಳಕು, ಸುರುಚಿ ಅಂದ್ರೆ ಸುಖಕರವಾದ ಬೆಳಕು. ನಮಗೆ ಆನಂದದ ಬೆಳಕನ್ನ ಕೊಟ್ಟು ಎತ್ತರಕ್ಕೆ ಕೊಂಡೊಯ್ಯುವ ಭಗವಂತನನ್ನ ನಾವು ಸುರುಚಿಹಿ ಅಂತ ಕರಿತೀವಿ. ಯಾವಾಗ ಭಗವಂತ ನನ್ನಲ್ಲಿ ಇದ್ದಾನೆ ಅನ್ನೋ ಒಂದು ಥಾಟ್ ನನಗೆ ಬರುತ್ತೆ, ಒಂದು ನಂಬಿಕೆ ನನಗೆ ಬರುತ್ತೆ, ಆಗ ನನಗೆ ಅರಿವಿಲ್ಲದ ಹಾಗೆ ನನ್ನ ಮನಸ್ಸಿನಲ್ಲಿ ಆನಂದದ ಬೆಳಕು ಮೂಡುತ್ತೆ. ಆ ಬೆಳಕಿನ ಅಂದ್ರೆ ಆ ಬೆಳಕಿನ ಸಹಾಯದಿಂದ ಭಗವಂತ ನಮ್ಮನ್ನ ಎತ್ತರಕ್ಕೆ ಕೊಂಡೊಯ್ತಾ ಹೋಗ್ತಾನೆ. ಹಾಗಾಗಿ ನಾವು ಭಗವಂತನಲ್ಲಿ ಏನ್ ಕೇಳಬೇಕಂದ್ರೆ ಆ ಆನಂದವನ್ನ ಕೇಳಬೇಕು ಅಷ್ಟೆ. ಭಗವಂತ ನನ್ಗ ಆನಂದ ಕೊಡಪ್ಪ, ಇನ್ನೇನು ಬೇಡ. ಬಿಕಾಸ್ ಅದು ಯಾವಾಗ ಸಿಕ್ಕುತ್ತೆ ಅಂತ ನೋಡೋದಾದ್ರೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಯಾವಾಗ ನನ್ನಲ್ಲಿ ಇರುತ್ತೆ, ತೃಪ್ತಿ ಅನ್ನೋದು ಯಾವಾಗ ಬರುತ್ತೆ, ಆಗ ಭಗವಂತ ನನ್ನನ್ನು ಕಾಪಾಡ್ತಾ ಹೋಗ್ತಾನೆ. ಇನ್ನು ಹುತ ಭುಗ್ ವಿಭುಹು ಅಂತ ಅಂದ್ರೆ ಬೆಂಕಿಗೆ ಹಾಕಿದ ಆಹುತಿಯನ್ನ ಸ್ವೀಕರಿಸುವ ಅಗ್ನಿಯ ಒಡೆಯ ಭಗವಂತನನ್ನ ಹುತ ಭುಗ್ ವಿಭುಹು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಬೆಂಕಿಗೆ ಹಾಕಿದ ಆಹುತಿ ಅಂತ ನಾವು ಯಾವುದನ್ನ ತೆಗೆದುಕೊಳ್ತಿದ್ದೀವಿ ಅಂದ್ರೆ, ಕೇವಲ ಅಗ್ನಿಯಲ್ಲಿ ಹೋಮ ಮಾಡಿದ್ದಷ್ಟೇ ಅಲ್ಲ, ಜ್ಞಾನದಿಂದ ನಾವು ಆಹುತಿಯನ್ನ ಹಾಕ್ತೀವಿ. ಹಾಗೆ ಪ್ರತಿನಿತ್ಯ ನಾವು ಸ್ವೀಕರಿಸುವ ಆಹಾರ ಅದು ಎಲ್ಲಿ ಹೋಗುತ್ತೆ, ನಮ್ಮ ಜಠರಾಗ್ನಿಗೆ ಹೋಗುತ್ತೆ. ಅಲ್ಲಿ ಆತ ವೈಶಂಪಾಯನರಾಗಿ ಆತ ನಮ್ಮ ಆಹಾರವನ್ನ ಏನ್ ಮಾಡ್ತಾನೆ, ಡೈಜೆಷನ್ ಮಾಡ್ತಾ ಹೋಗ್ತಾನೆ. ನಾವ್ ಇದನ್ನ ಭಗವದ್ಗೀತೆಯಲ್ಲಿ ಕೇಳಿದ್ವಿ ಅಲ್ವಾ. ಹಾಗಾಗಿ ಇಲ್ಲಿ ಆತ ಬೆಂಕಿಗೆ ಹಾಕುವ ಆಹುತಿಯನ್ನ ಸ್ವೀಕಾರ ಮಾಡ್ತಾನೆ, ಅಗ್ನಿಗೆ ಹಾಕುವ ಆಹುತಿಯನ್ನ ಅಗ್ನಿನಾರಾಯಣನಾಗಿ ಸ್ವೀಕಾರ ಮಾಡ್ತಾನೆ. ಹಾಗೆ ಜ್ಞಾನಕ್ಕೆ ನಾವು ಯಾವಾಗ ಆಹುತಿಯನ್ನ ಹಾಕ್ತೀವಿ ಅಂದ್ರೆ, ನಾವೆಲ್ಲರೂ ಸೇರಿ ಭಗವಂತನ ಆ ನಾಮಸ್ಮರಣೆಯ ಅರ್ಥವನ್ನ ತಿಳ್ಕೊಳ್ತಾ ಇದ್ದೀವಿ ಅಂದಾಗ ನಮಗೆ ಜ್ಞಾನದ ಬೆಳಕನ್ನ ಆತ ಕೊಡ್ತಾ ಹೋಗ್ತಾನೆ. ಹಾಗೇನೆ ನಮ್ಮ ಆಹಾರ, ನಾವು ಸೇವಿಸುವ ಆಹಾರದಿಂದ ನಮಗೆ ಶಕ್ತಿ ಹಾಗೂ ಚೈತನ್ಯವನ್ನ ಭಗವಂತ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಆತನನ್ನ ಹುತ ಭುಗ್ ವಿಭುಹು ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಮುಂದಿನ ನಾಮ ರವಿಹಿ ಅಂತ ತೆಗೆದುಕೊಂಡ್ರೆ, ಸೂರ್ಯನೊಳಗಿದ್ದು ರವಿ ಎನಿಸಿಕೊಳ್ಳುವವನು. ರವ ಪ್ಲಸ್ ಇ ರವಿ. ಮಂತ್ರದ ನಾದದಿಂದ ಸೂರ್ಯಮಂಡಲದಲ್ಲಿರುವ ರವಿ ನಾಮಕ ಭಗವಂತನ ಉಪಾಸನೆಯಲ್ಲಿ ಭಗವಂತನ ಈ ನಾಮ ಬಳಕೆಯಾಗಿದೆ. ಈ ಹಿಂದೆ ಬೆಳಗ್ಗೆ ಸುಮಾರು 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮುಖ್ಯವಾಗಿ ಗಾಯತ್ರಿ ಜಪ ಮಾಡ್ತಿದ್ರು. ಇದೇ ರೀತಿ ಸಂಜೆ ಸೂರ್ಯಾಸ್ತಕ್ಕೆ ಮೊದಲು ಕೂಡ ಧ್ಯಾನಕ್ಕೆ ತೊಡಗ್ತಾ ಇದ್ರು. ಕಾರಣವೇನೆಂದರೆ, ಮುಂಜಾವಿನಲ್ಲಿ ಹಾಗೂ ಸಂಜೆಯ ಕೆಂಪಾದ ಸೂರ್ಯ ಕಿರಣದಲ್ಲಿ ನಮ್ಮ ಬುದ್ಧಿಶಕ್ತಿಯನ್ನು ಕುಂದಿಸುವ ಶಕ್ತಿ ಇರುತ್ತೆ. ಇಂತಹ ಕೆಟ್ಟ ಶಕ್ತಿಯ ವಿರೋಧಕ್ಕಾಗಿ ಈ ರೀತಿ ಧ್ಯಾನ ಮಾಡ್ತಿದ್ರು. ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳೋದುಂಟು, ಸೂರ್ಯಾಸ್ತಕ್ಕೆ ಮೊದಲು ಏಳಬೇಕು, ಸಂಜೆ ಹೊತ್ತು ಮಲಗಬೇಡಿ. ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಬೇಕಾದ್ರೆ ನಾವೇ ಒಂದು ಟೆಸ್ಟ್ ಮಾಡೋದಾದರೆ, ನೀವು ಯಾವತ್ತು ದಿನ ಲೇಟಾಗಿ ಎದ್ದೇಳ್ತೀರಾ ಅವತ್ತು ದಿನ ಪೂರ್ತಿ ಸೋಂಬೇರಿತನವಾಗೇ ಇರುತ್ತೆ. ಹಾಗೂ ಸೂರ್ಯಾಸ್ತದ ಸಮಯದಲ್ಲಂತೂ ನಾವು ಯಾರೂ ಮಲಗೋದಿಲ್ಲ. ಯಾಕೆ ಅಂತ ಅಂದರೆ, ಅದು ನಮ್ಮ ಮಂದ ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತೆ. ಹಾಗಾಗಿ ಅಂತಹ ಸಮಯದಲ್ಲಿ ಯಾವಾಗ ನಾವು ಭಗವಂತನ ಮೊರೆ ಹೋಗ್ತೀವಿ, ಆಗ ನಮಗೆ ಭಗವಂತ ಏನು ಮಾಡ್ತಾ ಹೋಗ್ತಾನೆ, ರಕ್ಷಣೆಯನ್ನು ಕೊಡ್ತಾ ಹೋಗ್ತಾನೆ ಅನ್ನೋದು ಇದರ ಅರ್ಥ ಆಗಿರುತ್ತೆ. ಅಷ್ಟೇ ಅಲ್ಲ, ಮುಂಜಾವಿನ ಹಾಗೂ ಸಂಜೆಯ ಕಿರಣಗಳು ಮಾನಸಿಕವಾಗಿ ನಮಗೆ ಪರಿಣಾಮವನ್ನು ಬೀರುತ್ತೆ. ಅದಕ್ಕಿಂತ ಹೇಳಬೇಕು ಅಂದರೆ, ಗ್ರಹಣ ಕಿರಣಗಳೇನಿರುತ್ತೆ ಅದು ನಮಗೆ ದೈಹಿಕವಾಗಿಯೂ ಸಹ ಕೆಲವೊಮ್ಮೆ ಕೆಟ್ಟದ್ದು ಮಾಡ್ತಾ ಹೋಗುತ್ತೆ. ಅದೇ ಕಾರಣಕ್ಕೆ ನಾವು ಗ್ರಹಣ ಕಾಲದಲ್ಲಿ ಊಟವನ್ನು ಮಾಡಬೇಡಿ, ಉಪವಾಸ ಇರಿ ಅಂತ ಹೇಳೋದು. ಅದೇ ಥರ ಗ್ರಹಣ ಕಾಲದಲ್ಲಿ ನಾವು ಒಂದು ಬಾರಿ ಮಾಡುವ ಪಾರಾಯಣ ಬೇರೆ ಸಮಯದಲ್ಲಿ 100ಕ್ಕೂ ಹೆಚ್ಚು ಪಾರಾಯಣ ಮಾಡೋದಕ್ಕೆ ಸಮ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಗ್ರಹಣ ಸಮಯದಲ್ಲಿ ತುಂಬ ಪಾರಾಯಣ ಮಾಡಿ, ಜಪ ಮಾಡಿ ಅಂತ ಎಲ್ಲ ಹೇಳೋದು. ಹೀಗೆ ಸೂರ್ಯಮಂಡಲದಲ್ಲಿ ಅಡಗಿರುವ ಅಪೂರ್ವ ಶಕ್ತಿ ಭಗವಂತನನ್ನು ರವಿಹಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಮುಂದಿನ ನಾಮಕ್ಕೆ ಹೋಗೋದಾದ್ರೆ ವಿರೋಚನಃ ಅಂತ ಹೇಳ್ತೀವಿ. ರೋಚನ ಅಂದ್ರೆ ಬೆಳಗಿಸುವ ವಸ್ತು ಅಂತ. ವಿಶೇಷವಾದ ಬೆಳಕನ್ನ ಜಗತ್ತಿಗೆ ನೀಡುವ ಭಗವಂತ
ವಿರೋಚನಃ, ನಮ್ಮ ಹೃದಯ ಗುಹೆಯಲ್ಲಿ ಕುಳಿತು ನಮಗೆ ಜ್ಞಾನದ ಬೆಳಕನ್ನ ನೀಡುವ ಜ್ಯೋತಿರ್ಮಯ ರೂಪಿ ಭಗವಂತನನ್ನ ವಿರೋಚನ ಅಂತ ಹೇಳ್ತಾ ಹೋಗ್ತೀವಿ. ನಾನೀಗ ಹುತಭುಗ್ ವಿಭುಹು ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೂ ಹೇಳ್ತಾ ಹೋದೆ, ಜ್ಞಾನವೂ ಸಹ ಆಹುತಿ ಅಂತ. ಆ ಜ್ಞಾನದಿಂದ ಆತ ಏನ್ ಮಾಡ್ತಾ ಹೋಗ್ತಾನೆ, ನಮ್ಗೆ ಬೆಳಕನ್ನ ಕೊಡ್ತಾನೆ. ಆ ಬೆಳಕಿನ ರೂಪವನ್ನ ಏನ್ ಹೇಳ್ತೀವಿ ಇಲ್ಲಿ, ವಿರೋಚನ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಸೂರ್ಯ ಅಂತ ಅಂದ್ರೆ ಸುರಭಿಹಿ ಈಯತೆ ಇತಿ ಸೂರ್ಯ ಅಂತ ಹೇಳ್ತಾರೆ. ಅಂದ್ರೆ ಸೂರಿಗಳಿಗೆ, ಜ್ಞಾನಿಗಳಿಗೆ ಗೋಚರವಾಗುವ ಸೂರ್ಯನೊಳಗಿದ್ದು ಸೂರ್ಯ ನೆನೆಸಿಕೊಳ್ಳುವ ಭಗವಂತನನ್ನ ಸೂರ್ಯ ಅಂತ ಹೇಳ್ತೀವಿ. ಅಂದ್ರೆ ಸೂರ್ಯನಲ್ಲಿ ಭಗವಂತ ಇದ್ದಾನೆ ಅಂದ್ರೆ ಸೂರ್ಯನಾರಾಯಣನ ರೂಪದಲ್ಲಿ ನಾವು ಅವನಿಗೆ ಏನ್ ಮಾಡ್ತಾ ಹೋಗ್ತೀವಿ, ಪೂಜಿಸ್ತಾ ಹೋಗ್ತೀವಿ. ಹಾಗಾಗಿ ಆತ ಸೂರ್ಯ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಹೋಗ್ತೀವಿ. ಇನ್ನು ಸವಿತಾ ಸವಿತಾ ಅಂತ ತೆಗೆದುಕೊಂಡ್ರೆ ಸೂತೆ ಇತಿ ಸವಿತಾ ಅಂತಾರೆ. ಇಡೀ ಜಗತ್ತನ್ನ ತನ್ನ ಒಡಲಲ್ಲಿ ಹೊತ್ತು ಸೃಷ್ಟಿ ಕಾರ್ಯದಲ್ಲಿ ತನ್ನ ನಾಭಿ ಕಮಲದಿಂದ ಹೊತ್ತ ಜಗತ್ತಿನ ತಂದೆ ಸವಿತಾ. ಗಾಯತ್ರಿ ಪ್ರತಿಪಾದ್ಯನಾದ ಸೂರ್ಯನಲ್ಲಿ ಸನ್ನಿಹಿತನಾಗಿರುವ ಸವಿತ ನಾಮಕ ಭಗವಂತನನ್ನ ನಾವಿಲ್ಲಿ ಸವಿತಾ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ರವಿಲೋಚನ ಅಂತ ತೆಗೆದುಕೊಂಡ್ರೆ ಭಗವಂತನ ಕಿಡಿ ನೋಟದ ಒಂದೇ ಒಂದು ಕಿಡಿ ಈ ಸೂರ್ಯ. ನಾವು ಸೂರ್ಯನನ್ನ ಈ ಬೇಸಿಗೆಯಲ್ಲಿ ತಡ್ಕೊಳಕ್ಕೆ ಆಗಲ್ಲ ಅಲ್ವಾ, ಅಪ್ಪ ಇಷ್ಟೊಂದು ಬಿಸಿಲು ಅಂತ ಹೇಳ್ತೀವಿ. ಆದ್ರೆ ಅದು ಭಗವಂತನ ಒಂದು ಕಿಡಿ ಮಾತ್ರ ಅಂತೆ. ಯಾರಿಂದ ಈ ಸೂರ್ಯ ಹುಟ್ಟಿದೆಯೋ, ಯಾರಲ್ಲಿ ಸೇರಿ ಕಣ್ಮರೆಯಾಗುತ್ತಾನೋ ಅವನು ರವಿಲೋಚನ. ಭುಫ್ಪಾದ ವ್ಯಸ್ಯನಾಭಿರ್ವಿಯ ದಸುರ ನಿಲಸ್ ಚಂದ್ರ ಸೂರ್ಯೋಚ್ಚ ನೇತ್ರೆ ಅಂತ ಹೇಳ್ತೀವಿ. ಒಂದು ಕಣ್ಣು ಸೂರ್ಯ, ಒಂದು ಕಣ್ಣು ಚಂದ್ರ ಅಂತ ಅಲ್ವಾ. ಆ ರೀತಿ ಭಗವಂತನ ಒಂದು ಕಿಡಿ, ಈಗ ಹೇಗೆ ನಮ್ಮ ಆ ಆತ್ಮವೂ ಸಹ ಭಗವಂತನ ಒಂದು ಕಿಡಿಯೋ, ಅದೇ ರೀತಿ ಸೂರ್ಯನೂ ಸಹ ಭಗವಂತನ ಕಿರಿ ನೋಟದ ಒಂದು ಕಿಡಿ ಅಂತ ಹೇಳ್ತಾರೆ. ಅಂದ್ರೆ ಅವನ ಒಂದು ನೋಟ ಅಷ್ಟು ಪ್ರಖರವಾಗಿದೆ. ಅದಕ್ಕೆ ಅಲ್ವಾ, ಅವನು ಒಂದೇ ಒಂದು ಕಣ್ ದೃಷ್ಟಿ ಸಾಕು ನಮ್ಮನ್ನ ಕೈ ಹಿಡಿದು ನಡ್ಸೋದಿಕ್ಕೆ. ಯಾಕೆಂದ್ರೆ ಅವನ ಒಂದು ಕಿಡಿ ನೋಟನೇ ಸೂರ್ಯ ಅಂತ ಅನ್ಬೇಕಾದ್ರೆ ನಮ್ಮ ಬಾಳಿನ ಎಲ್ಲ ಕತ್ತಲೆಯನ್ನು ಓಡಿಸೋ ಶಕ್ತಿ ಭಗವಂತನಿಗಿಲ್ವಾ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅದಕ್ಕೆ ಹೇಳೋದು, ಫಲಶ್ರುತಿಯಲ್ಲಿ ಹೇಳ್ತಾ ಹೋಗ್ತಾನೆ, ಆ ಸಂಶಯ ಇಲ್ಲದೆ ಓದು ಅಂತ. ಇದನ್ನ ನಾನು ಆ ಫಲಶ್ರುತಿ ಬಂದಾಗ್ಲೇ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಒಂದ್ ಬಂತಲ್ಲ ಅಂತ. ಆ ಸಂಶಯವನ್ನ ಬಿಟ್ಟು ನಾವು ಯಾವಾಗ ಕಂಪ್ಲೀಟ್ ಭಗವಂತನಿಗೆ ನಾವು ಸರೆಂಡರ್ ಆಗ್ತೀವಿ, ನಮ್ಮ ಬಾಳಿನ ಎಲ್ಲ ಕತ್ತಲೆಯನ್ನ ಓಡಿಸುವ ಶಕ್ತಿ ಭಗವಂತನಿಗಿರುತ್ತೆ ಅಲ್ವಾ. ಹಾಗಾಗಿ ಅಂತ ಭಗವಂತ ನಮ್ಮನ್ನ ಕೈ ಹಿಡಿದು ಕಾಪಾಡ್ಲಿ ಅಂತ ನಾವು ಕೇಳ್ಕೋಬೇಕು ಅಷ್ಟೆ. ಕಂಪ್ಲೀಟ್ ಸರೆಂಡರ್ ಆಗ್ಬೇಕು, ಕೇಳ್ಕೋಬೇಕು. ಇನ್ನು 95ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಅನಂತೋ ಹುತ ಭುಕ್ಭೋಕ್ತ ಸುಖದೋ ನೈಕಜೋಗ್ರಜಃ ಅನಿರ್ವಿಣ್ಣ ಸದಾಮಶ್ರೀ ಲೋಕಾಧಿಷ್ಠಾನಮದ್ಭುತಃ. ಅನಂತಹ ಅಂದ್ರೆ ಎಲ್ಲವುದರ ಕೊನೆಯಾಗುವುದು ಹಾಗೂ ಕೊನೆಯಾಗದೆ ಉಳಿಯುವ ಏಕೈಕ ತತ್ವ ಭಗವಂತ ಅನಂತಹ. ಎಲ್ಲ ವಸ್ತುಗಳ ಕೊನೆ ಯಾವುದು ಅಂದ್ರೆ ಭಗವಂತ. ಆದ್ರೆ ಕೊನೆಯಾಗದೆ ಉಳಿಯೋ ಏಕೈಕ ತತ್ವ ಯಾವುದು ಅಂದ್ರೆ ಅದು ಭಗವಂತ. ಅನಂತ ಅಂದ್ರೆ ಶೇಷ ಅಂತಲೂ ನಾವು ತೆಗೆದುಕೊಳ್ಬಹುದು. ಶೇಷನ ಅಂತರ್ಯಾಮಿಯಾಗಿರುವ ಹಾಗೂ ಅನಂತ ಶಯನ ಭಗವಂತ ಅನಂತಹ. ನಾವು ಭಗವದ್ಗೀತೆಯಲ್ಲೂ ನೋಡ್ತಾ ಹೋಗ್ತೀವಿ, ಶೇಷನಲ್ಲಿ ವಿಶೇಷವಾಗಿ ಆತ ಸನ್ನಿಹಿತನಾಗಿದ್ದಾನೆ ಅಂತ. ಹಾಗಾಗಿ ಅವನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವಂತಹ ಭಗವಂತನನ್ನ ನಾವಿಲ್ಲಿ ಅನಂತಹ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಹೋಗ್ತೀವಿ. ಇನ್ನು ಹುತ ಭುಕ್ ಭೋಕ್ತ ಅಂತ ತೆಗೆದುಕೊಂಡ್ರೆ ನಾವು ಅಕ್ಕರೆಯಿಂದ ಆಪ್ತವಾಗಿ ಮನಃಪೂರ್ವಕವಾಗಿ ಶರಣಾಗತಿಯಿಂದ ಗಜೇಂದ್ರನಂತೆ ಮೊರೆ ಇಟ್ಟಾಗ ಬಂದು ನಮ್ಮನ್ನ ರಕ್ಷಿಸುವ ಭಗವಂತ ಹಾಗೂ ಕಾಣದ ಕೈ ಸದಾ ನಮ್ಮನ್ನ ಕಾಪಾಡ್ತಾ ಇರುತ್ತೆ. ಪ್ರೀತಿಯಿಂದ ನಾವು ಅಗ್ನಿ ಮುಖೇನ ಕೊಡುವ ಆಹುತಿಯನ್ನ ಸ್ವೀಕರಿಸಿ ರಕ್ಷಿಸುವ ಹಾಗೂ ಜಗತ್ತಿನ ಸಮಸ್ತ ವಿಷಯವನ್ನ ಭೋಗಿಸುವ ಹಾಗೂ ಎಲ್ಲರಿಗೂ ಸುಖ ದುಃಖವನ್ನ ಕೊಟ್ಟು ದಯಪಾಲಿಸುವ ಭಗವಂತ ಹುತ ಭುಗ್ಭುಕ್ತ.
ಗಜೇಂದ್ರ ಮೋಕ್ಷ ಕಥೆ ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ಆ ಗಜೇಂದ್ರ ಮೋಕ್ಷದ ವಿಷಯದಲ್ಲಿ ನಾವು ಗಜೇಂದ್ರನಿಗೆ ಹಬ್ಬ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಆ ಮೊಸಳೆಗೆ ಅಂದ್ರೆ ಹೂಹು ಅನ್ನೋ ರಾಕ್ಷಸ ಅವನಿಗೆ ನಾವು ಹಬ್ಬ ಅನ್ಬೇಕು. ಯಾಕೆ ಅಂತ ಅಂದ್ರೆ ಗಜೇಂದ್ರ ಅಂದ್ರೆ ಗಜಗಳ ಪಡೆಯ ಒಬ್ಬ ರಾಜ ಅವನು. ಆ ರಾಜ ಅಂತ ಅಂದಾಗ ಅವನೊಬ್ನೇ ಹೋಗೋದಿಲ್ಲ, ಹಿಂಡಿನ ಜೊತೆ ಹೋಗ್ತಾನೆ. ಕಮ್ಮಿ ಅಂದ್ರು ಅಲ್ಲಿ ಒಂದು 10-20 ಆನೆಗಳಿತ್ತು. 10-20 ಆನೆ, 20 ಆನೆ ಅಂತಾನೆ ತಗೊಳ್ಳೋಣ. 20 ಆನೆಗೆ ಇಂಟು 4 ಹಾಕಿದ್ರು ಅಲ್ಲಿ ಎಷ್ಟು ಕಾಲ್ಗಳಾಯ್ತು? ಹೆಚ್ಚು ಕಮ್ಮಿ ಆ 80 ಕಾಲ್ಗಳಾಯ್ತು ಅಲ್ವಾ? ಒಂದೊಂದಕ್ಕೆ 4 ಕಾಲು ಅಂದ್ರುನು 20 ಆನೆಯಿಂದ 80 ಕಾಲುಗಳಾಯ್ತು. ಆ 80 ಕಾಲುಗಳಲ್ಲಿ ಗಜೇಂದ್ರನ ಕಾಲೇ ಹಿಡಿಬೇಕು. ಇವನ ಕಾಲು ಹಿಡಿದ್ರೆ ಭಗವಂತ ನನ್ನ ಕಾಲನ್ನ ಕೇಳ್ತಾನೆ ಅಂತ ಆ ಹೂಹು ಅನ್ನೋ ಆ ಮೊಸಳೆಗೆ ಗೊತ್ತಿತ್ತು ನೋಡಿ ಅಲ್ವಾ? ಯಾರ್ ಕಾಲೋ ಹಿಡಿಲಿಲ್ಲ ಅವನು. ಯಾರ್ ಕಾಲು ಹಿಡ್ದ? ಗಜೇಂದ್ರನ ಕಾಲು ಹಿಡ್ದ. ಯಾಕೆಂದ್ರೆ ಗಜೇಂದ್ರನಿಗೆ ಇದ್ದಂತಹ ವರ. ಯಾಕೆಂದ್ರೆ ಗಜೇಂದ್ರ ಆ ಹೋದ ಜನ್ಮದಲ್ಲಿ ಅಂದ್ರೆ ಅವನ ಹಿಂದಿನ ಜನ್ಮದಲ್ಲಿ ಭಗವಂತನ ಭಕ್ತನಾಗಿರ್ತಾನೆ. ಹಾಗಾಗಿ ಆ ಭಕ್ತನ ಕಾಲ್ ಹಿಡಿದ್ರೆ ನನ್ನ ಕಾಲೂ ಭಗವಂತ ಕೇಳ್ತಾನೆ. ಈಗ ನನಗೂ ಸಹ ಈ ದೇಹದಿಂದ ಮುಕ್ತಿ ಬೇಕು, ಮೋಕ್ಷ ಬೇಕು ಅಂದಾಗ ನಾನು ಇವನ ಕಾಲ್ ಹಿಡಿದ್ರೆ ಭಗವಂತ ನನಗೂ ಸಹ ಕೇಳ್ತಾನೆ ಅನ್ನೋದು ಆ ರಾಕ್ಷಸನಿಗೆ ಗೊತ್ತಿತ್ತು. ಹಾಗಾಗಿ ಆ ಭಗವಂತ ಕೇಳೇ ಕೇಳ್ತಾನೆ ಅನ್ನೋದಕ್ಕೆ ಗಜೇಂದ್ರ ಮೋಕ್ಷದ ಕತೆ ಎಕ್ಸಾಂಪಲ್ ಅಂತ ಅನ್ಬೋದು. ನಮ್ಮೆಲ್ರಿಗೂ ಏನ್ ಅನ್ಸುತ್ತೆ ಅಂದ್ರೆ ಗಜೇಂದ್ರ ಮೋಕ್ಷ ಕತೆ ಅಂದ ತಕ್ಷಣ ಸಾಮಾನ್ಯವಾಗಿ ಆನೆ ಬಂತು, ಆನೆ ಕಾಲನ್ನ ಮೊಸಳೆ ಹಿಡಿತು, ಮೊಸಳೆ ಹಿಡಿದಿದ ತಕ್ಷಣ ಗಜೇಂದ್ರ ಕರ್ದಿದ ತಕ್ಷಣ ಬಂದ್ಬಿಟ್ಟ ಭಗವಂತ. ಬಂದ? ಖಂಡಿತ ಇಲ್ಲ. ಯಾಕೆ ಅಂದ್ರೆ ಆ ಕಥೆಯನ್ನ ಸುದೀರ್ಘವಾಗಿ ನಾನು ಇದೇ ಯಾವ್ದಾದ್ರು ಒಂದು ಎಪಿಸೋಡ್ ಅಲ್ಲಿ ಖಂಡಿತ ಹೇಳ್ತೀನಿ. ಗಜೇಂದ್ರ ಒಂದು ಪುಸ್ತಕದಲ್ಲಿ ಉಲ್ಲೇಖ ಇರೋ ಹಾಗೆ 10,000 ವರ್ಷಗಳ ತನಕ ಅವನು ಕೂಗ್ತಾನಂತೆ, ಭಗವಂತ ನನ್ನನ್ನ ಬದುಕ್ಸು ಬಾ, ನೀನ್ ಬದುಕಿಸ್ಲಿಲ್ಲ ಅಂದ್ರೆ ಹೇಗೆ ಅಂತ. ಅಂದ್ರೆ ಅಷ್ಟು ದಿನ ಅವನು ಉಪವಾಸವಿದ್ದು ಅವನು ಕೂಗ್ದ. ನಾವು ಇಲ್ಲಿ ಗಜೇಂದ್ರನ ಜೊತೆ ಆ ಮೊಸಳೆ ಬಗ್ಗೆನೇ ಯೋಚನೆ ಮಾಡ್ಬೇಕು. ಅದು ಬಾಯೂ ಬಿಡದ ಹಾಗೆ ಏನನ್ನು ತಿಂದೆ ಇಲ್ಲ, ನನಗ್ ಭಗವಂತ ಬೇಕು, ನನಗ್ ಮೋಕ್ಷ ಬೇಕು ಅಂತ ಅವನು ಕಾಲ್ ಹಿಡ್ಕೊಂಡಿದ್ದ ಅಲ್ವಾ? ಹಾಗೆ ನಾವು ನಿಸ್ವಾರ್ಥವಾಗಿ ನನಗ್ ಈಗ್ಲೇ ಬೇಕು, ಈಗ್ಲೇ ಬೇಕಂತ ಖಂಡಿತ ನಾವು ಯೋಚನೆ ಮಾಡಬಾರ್ದು. ಯಾಕೆ ಅಂತಂದ್ರೆ ಅಲ್ಪಾಯುಷಿಯಾದಂತಹ ನಂದಿಯೂ ಸಹ ಭಗವಂತನನ್ನ ಕೇಳ್ಕೊಂತಾನೆ, ಭಗವಂತ ನನಗೊಂದು ದೀರ್ಘಾಯುಷ್ಯವನ್ನ ಕೊಡು ಅಂತ. ಶಿವ ಬಂದ ತಕ್ಷಣ ಅವನು ಮನ್ಸಲ್ಲಿ ಕೇಳ್ಕೊಳ್ತಾನೆ, ನಾನ್ ಇವನು ವಾಹನವಾದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಶಿವ ತಥಾಸ್ತು ಅಂದ್ಬಿಡ್ತಾನೆ. ನಂದಿಗೆ ಆಶ್ಚರ್ಯ ಆಗತ್ತೆ, ಅಯ್ಯೋ ನಾನೇನು ಕೇಳೇ ಇಲ್ಲ, ಆಗ್ಲೇ ಭಗವಂತ ತಥಾಸ್ತು ಅಂದ್ಬಿಟ್ನಲ್ಲಪ್ಪ. ನಂದಿಗೆ ಎಷ್ಟು ತಾಳ್ಮೆ ಹಾಗೂ ಸಹನೆ ಅನ್ನೋದಕ್ಕೆ, ಶಿವ ಒಂದ್ ಕಡೆ ಹೋಗಿ ಅವನು ಯೋಗ ನಿದ್ರೆಯಲ್ಲಿ ಕುಳಿತ ಅಂತ ಅಂದ್ರೆ ಅವನು ಯಾವಾಗ ಎದ್ದೇಳ್ತಾನೆ ಅಂತ ಗೊತ್ತಿಲ್ಲ ಅಲ್ವಾ? ನಂದಿಗೇನು ಹೇಳಿ ಹೋಗ್ತಾ ಇರ್ಲಿಲ್ಲ, ನಾನು ಈಗ್ಲೇ ಬರ್ತೀನಿ ಅಂತ. ಯೋಗ ನಿದ್ರೆಗೆ ಹೋಗ್ತಾ ಇದ್ದೀನಿ ನಂದಿ ಅಂತ ಹೇಳ್ತಾ ಇದ್ದಿದ್ದು ಅಷ್ಟೇನೆ. ಆದ್ರೆ ನಂದಿಗೆ ಎಷ್ಟು ತಾಳ್ಮೆ. ಹಾಗಾಗಿಯೇ ಅವನಿಗೆ ಆ ತಾಳ್ಮೆ, ಆ ಭಗವಂತನ ಬಗ್ಗೆ ನಂಬಿಕೆ ಇರೋದ್ರಿಂದಲೇ ಅವನು ವಾಹನವಾದ. ಅದೇ ರೀತಿ ಗಜೇಂದ್ರನಿಗೂ ಸಹ ಅಷ್ಟೇ. ಗಜೇಂದ್ರನಿಗೆ ಒಂದು ನಂಬಿಕೆ ಇತ್ತು. ಇದಕ್ಕೆ ಒಂದು ಕತೆ ಹೇಳ್ಬೇಕಂದ್ರೆ, ಇತ್ತೀಚಿನ ಕತೆ ಹೇಳ್ಬೇಕು ಅಂತ ಅಂದ್ರೆ, ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಒಬ್ಬ ವೃದ್ಧ ಪಕ್ಕದ ಊರಿಂದ ಬಂದು ನೃತ್ಯ ಮಾಡಿದ್ರೆ ಮಳೆ ಬರ್ತಾ ಇರುತ್ತೆ. ಇದನ್ನ ಕೇಳಿದ ಆ ಹಳ್ಳಿಯ ಒಂದು 4-5 ಜನ ಹುಡುಗರು ಇದ್ದವ್ರು ಏನಂತಾರೆ, ಆ ತಾತನೇ ಯಾಕೆ ಬಂದು ಡ್ಯಾನ್ಸ್ ಮಾಡ್ಬೇಕು? ನಾವೇ 4 ಜನ ಡ್ಯಾನ್ಸ್ ಮಾಡ್ತೀವಿ, ಮಳೆ ಬರುತ್ತೆ ಬಿಡಿ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಡ್ಯಾನ್ಸ್ ಮಾಡ್ತಾರೆ, ಮಳೆ ಬರಲ್ಲ. ಆಗ ಹಳ್ಳಿಯವರೆಲ್ಲ ಹೇಳ್ತಾರೆ, ನೀವ್ ನಿಮಗ್ ಗೊತ್ತಿಲ್ಲ ಆ ತಾತನೇ ಬಂದು ಡ್ಯಾನ್ಸ್ ಮಾಡ್ಬೇಕು ಅಂತ. ಆ ತಾತನನ್ನ ಕರೀತಾರೆ. ಆ ತಾತ ತಿಂಡಿ ತಿನ್ನುತ್ತೆ, ಡ್ಯಾನ್ಸ್ ಮಾಡುತ್ತೆ, ಕಾಫಿ ಕುಡಿಯುತ್ತೆ, ಡ್ಯಾನ್ಸ್ ಮಾಡುತ್ತೆ, ಊಟ ಮಾಡುತ್ತೆ, ಡ್ಯಾನ್ಸ್ ಮಾಡುತ್ತೆ, ಡ್ಯಾನ್ಸ್ ಮಾಡ್ತಾನೇ ಇರುತ್ತೆ. ಮಳೆ ಬರುತ್ತೆ. ಈ ಹುಡುಗರಿಗೆಲ್ಲ ಆಶ್ಚರ್ಯ ಆಗ್ಬಿಡುತ್ತೆ. ತಾತನ ಬಳಿ ಹೋಗಿ ಕೇಳ್ತಾರೆ,
ತಾತ ನಾವು ಡ್ಯಾನ್ಸ್ ಮಾಡಿದ್ವಿ, ಮಳೆ ಬರ್ಲಿಲ್ಲ. ನೀವ್ ಡ್ಯಾನ್ಸ್ ಮಾಡಿದ್ರಿ, ಮಳೆ ಬಂತು. ಹೇಗೆ? ಆ ತಾತ ಹೇಳಿದಂತಹ ಮಾತು ನಿಜಕ್ಕೂ ಸಹ ನನಗ್ ತುಂಬಾ ಮನ್ಸಿಗೆ ಹತ್ರ ಆಯ್ತು. ನೀವು ಮಳೆ ಬರಲಿ ಅಂತ ಡ್ಯಾನ್ಸ್ ಮಾಡಿದ್ರಿ, ನಾನು ಮಳೆ ಬರೋ ತನಕ ಡ್ಯಾನ್ಸ್ ಮಾಡ್ದೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಡ್ಯಾನ್ಸ್ ಮಾಡಿದ್ವಿ ಮಳೆ ಬರ್ಬೇಕು ಅಲ್ಲ, ಮಳೆ ಬರೋ ತನಕ ಡ್ಯಾನ್ಸ್ ಮಾಡ್ಬೇಕು. ಅದೇ ರೀತಿ ಭಗವಂತ ಇವತ್ತು ನನ್ನನ್ನು ಒಪ್ಪು ಬಿಡ್ಲಿ ಅಂತ ನಾವು ಭಕ್ತಿ ಮಾಡೋದಲ್ಲ. ನನ್ನ ಭಕ್ತಿ ಭಗವಂತ ಬರೋವರೆಗೂ ಇರ್ಬೇಕು. ಅದೇ ಕೆಲಸವನ್ನ ಇಲ್ಲಿ ಗಜೇಂದ್ರ ಮಾಡಿದ್ದು. ಭಗವಂತ ನೀನು ಬೇಕು ನನಗೆ ಅಷ್ಟೇ. ನನಗಿನ್ನೇನು ಬೇಡ. ನೀನ್ ಬಾ, ನೀನ್ ಕಾಪಾಡು. ಹಾಗೆ ನಮ್ಮ ಭಕ್ತಿ ಹೇಗಿರ್ಬೇಕಂದ್ರೆ ಅಷ್ಟು ಅಚಲವಾಗಿರಬೇಕು. ಇಲ್ಲಿ ಗಜೇಂದ್ರ ಮೋಕ್ಷದ ಕತೆ ಜೊತೆ ಈ ಕಥೆಯನ್ನ ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಭಕ್ತಿ ಹೇಗಿರ್ಬೇಕು, ಅವನನ್ನ ಹೇಗ್ ನಾವು ಸರೆಂಡರ್ ಆಗ್ಬೇಕು. ನಂದಿ ಹಾಗೆ ಸರೆಂಡರ್ ಆಗ್ಬೇಕು. ನನಗ್ ಗೊತ್ತಿಲ್ಲ ಯಾವಾಗ ಅಂತ, ಬಟ್ ಐ ವಿಲ್ ವೇಟ್. ಹಾಗೆ ಆ ತಾತ ಹೇಳಿದ ಹಾಗೆ ಮಳೆ ಬರೋ ತನಕ ನೃತ್ಯ ಮಾಡಬೇಕು ಅನ್ನೋ ಹಾಗೆ, ಡ್ಯಾನ್ಸ್ ಮಾಡಬೇಕು ಅನ್ನೋ ಹಾಗೆ, ನಾವು ಅಷ್ಟೇ ಭಗವಂತ ನಮ್ಮ ಮೊರೆ ಕೇಳೋವರೆಗೂ ನಾವು ಅವನ ಹತ್ರ ಮೊರೆ ಇಡ್ತಾನೆ ಇರ್ಬೇಕು, ಸತತವಾಗಿ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಹಾಗಾಗಿ ಆತ ಹುತ ಭುಗ್ಭೋಕ್ತ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಇನ್ನು ಸುಖದಹ ಅಂತ ತೆಗೆದುಕೊಂಡ್ರೆ, ನಮಗೆ ಸುಖವನ್ನ ಕೊಡುವವನು, ನಮ್ಮ ಸುಖವನ್ನ ಕಸಿದುಕೊಳ್ಳುವವನು ಭಗವಂತ. ಇಲ್ಲಿ ಕಸಿದುಕೊಳ್ಳುವನು ಅಂದ್ರೆ ಯಾವುದೋ ಹೊಟ್ಟೆ ಕಿಚ್ಚಿಂದ ಆತ ಕಸಿದುಕೊಳ್ಳೋದಿಲ್ಲ. ತಾಯಿ ತನ್ನ ಮಗುವಿಗೆ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡ್ತಾಳೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಮಗನಿಗೆ ನಾವು ಒಂದು ಬೈಕ್ ಕೊಡ್ಸಿರ್ತೀವಿ. ಆ ಬೈಕಲ್ಲಿ ಅವನು ಇಲ್ಲದೆ ಸಲ್ಲದೆ ಇರೋ ಸುಮ್ನೆ ಸುತ್ತಾನೆ, ಓದಿನ ಕಡೆ ಗಮನ ಕೊಡ್ತಿಲ್ಲ, ಅಥವಾ ಸುಮ್ನೆ ಅವನ ಆರೋಗ್ಯ ಹಾಳಾಗ್ತಿದೆ ಅಂದಾಗ ಏನ್ ಮಾಡ್ತಾಳೆ ಒಬ್ಳು ತಾಯಿ ಆದವಳು, ಅವನ್ ಬೈಕ್ ಕೀನ ಕಸ್ಕೊಂತಾಳೆ, ಹೋಗ್ ನಾನು ನಿನಗೆ ಕೊಡಲ್ಲ ಅಂತ. ಅಲ್ಲಿಗೆ ಅವಳಿಗೆ ಅವನ ಮೇಲೆ ಪ್ರೀತಿ ಇಲ್ವಾ? ತುಂಬಾ ಪ್ರೀತಿ ಇದೆ ಕಣ್ರಿ. ಅದಕ್ಕೋಸ್ಕರ ಆ ಮಗು ಕೈಲಿ ನಾವು ಬೈಕ್ ಕೀನ ಕಸ್ಕೊಂಡಿದ್ದು, ರೈಟ್? ಅದೇ ತರ ಭಗವಂತ ನಮ್ಮಿಂದ ನಮ್ಮ ಸುಖವನ್ನ ಕಸ್ಕೊಳ್ತಾನೆ. ಯಾಕೆ ಕಸಿತಾನೆ ಅಂತ ಅಂದ್ರೆ, ಅವನಿಗೆ ನಮ್ಮ ಕಂಡ್ರೆ ತುಂಬಾ ಪ್ರೀತಿ. ನನ್ನ ಮಗು ಸರಿ ಆಗ್ಬೇಕು, ನನ್ನ ಮಗುಗ್ ಒಳ್ಳೇದಾಗ್ಬೇಕು, ನನ್ನ ಮಗು ಬೆಳಿಬೇಕು. ಹೇಗೆ ಒಂದು ತಂದೆ ತಾಯಿಗೆ ತನ್ನ ಮಗುವಿನ ಬಗ್ಗೆ ಆಸೆ, ಅಕ್ಕರೆ, ಪ್ರೀತಿ ಎಲ್ಲಾ ಇರುತ್ತೋ, ಅದೇ ರೀತಿ ಭಗವಂತನಿಗೆ ನಮ್ಮ ಮೇಲೆ. ಅದಕ್ಕೋಸ್ಕರನೇ ನಮ್ಮಿಂದ ಸುಖವನ್ನ ಕಸ್ಕೊಳ್ತಾನೆ, ಅದಕ್ಕೋಸ್ಕರನೇ ಕಷ್ಟವನ್ನ ಕೊಡ್ತಾನೆ. ನಾವು ಕಷ್ಟವನ್ನ ಕೊಟ್ಟಾಗ ಹೇಳ್ಬೇಕು, ಭಗವಂತ ನಾನು ಇದರಿಂದ ಪಾಠ ಕಲ್ತ್ಕೊಳ್ತೀನಿ, ಐ ಆಮ್ ಎ ಗುಡ್ ಸ್ಟೂಡೆಂಟ್. ಸುಖ ಬಂದ ತಕ್ಷಣ ಹೇಳ್ಬೇಕು, ನೆಕ್ಸ್ಟ್ ಕಷ್ಟ ಯಾವಾಗ ಕೊಡ್ತೀಯಾ, ನಾನು ರೆಡಿ ಆಗಿದ್ದೀನಿ, ಐ ವಾಂಟ್ ಟು ಲರ್ನ್ ಸಮಥಿಂಗ್. ಒಬ್ಬ ಒಳ್ಳೆ ವಿದ್ಯಾರ್ಥಿ ಅಂತ ಯಾವಾಗ ಅನ್ನಿಸ್ಕೊಂತಾನೆ, ಕಲ್ತ್ಕೊಳ್ಳೋದು ನಿಲ್ಲಿಸದೇ ಇದ್ದಾಗ. ಅದೇ ರೀತಿ ಒಬ್ಬ ಭಕ್ತನಾದವನು, ಭಗವಂತ ನೀನು ಕೊಡುವ ಎಲ್ಲ ಶಿಕ್ಷೆಯಲ್ಲಿ ನಾನು ಶಿಕ್ಷಣವನ್ನ ಹುಡುಕ್ತೀನಿ ಅಂತ ಯಾವಾಗ ನಾವು ಅವನಿಗೆ ಸರೆಂಡರ್ ಆಗ್ತೀವಿ, ಅಂತಹ ಭಕ್ತ ಭಗವಂತನಿಗೆ ತುಂಬಾ ಪ್ರೀತಿ ಅಂತ. ಟುಡೇ ಇಫ್ ಯು ಆರ್ ಸಫರಿಂಗ್, ಭಗವಂತ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ ಅಂತ ಅರ್ಥ ಅಲ್ವಾ? ಅದಕ್ಕೆ ನೋಡಿ ಕುಂತಿ ಏನ್ ಕೇಳಿದ್ಲು, ಕಷ್ಟನೇ ಕೊಡು ತಂದೆ, ನನಗ್ ಸುಖ ಮಾತ್ರ ಕೊಡ್ಬೇಡ. ಬಿಕಾಸ್ ಕಷ್ಟ ಕೊಟ್ಟಾಗ ನಾನು ನಿನ್ನ ಪದೇ 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 ನೆನಪಿಸ್ಕೊಳ್ತಾ ಇರ್ತೀನಿ, ನನಗ್ ಶಕ್ತಿ ಸಿಕ್ಕತ್ತೆ. ಯಾಕೆ ಅಂದ್ರೆ ನೀನ್ ಇದೆಯಾ ಅಂದ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ಬೇಕಾ? ನಾನು ವನವಾಸಕ್ಕೆ ಹೋದೆ ಅಂತ ನನಗೇನ್ ಬೇಜಾರಿಲ್ಲ, ವನವಾಸದಲ್ಲೂ ನೀನ್ ಜೊತೆಗಿದ್ಯಲ್ಲ, ಆ ಸುಖ ಸಾಕು. ಭಗವಂತ ಅವ್ರ ಜೊತೆಗಿದ್ದಿದ್ದಕ್ಕೆ ವನವಾಸದಲ್ಲೂ ಸಹ ಅವ್ರು ಏನ್ ಮಾಡ್ತಾ ಇದ್ರು, ಪ್ರತಿನಿತ್ಯ ಋಷಿ ಮುನಿಗಳಿಗೆ ಆಹಾರವನ್ನ ಹಾಕ್ತಾ ಇದ್ರು, ಸಂಭ್ರಮವನ್ನ ಪಡ್ತಾ ಇದ್ರು. ಇವನು ದುರ್ಯೋಧನ ಅರಮನೆಯಲ್ಲಿದ್ರೂ ಸಹ ಇವ್ರು ಏನಪ್ಪಾ ಮಾಡ್ತಿದ್ದಾರೆ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದ. ಅವನ್ ಲೈಫನ್ನ ಎಂಜಾಯ್ ಮಾಡ್ಲಿಲ್ಲ. ಆದ್ರೆ ಇವ್ರು ಕಾಡಲ್ಲಿದ್ರು, ಇವ್ರು ಎಂಜಾಯ್ ಮಾಡಿದ್ರು ಅಲ್ವಾ? ಇದಕ್ ಕಾರಣ ಯಾರು? ಭಗವಂತ ಅವ್ರ ಜೊತೆಗಿದ್ದಿದ್ದು. ಹಾಗೆ ನಮ್ಮ ಜೊತೆಗೂ ಸಹ ಭಗವಂತ ಇರಬೇಕು. ಹಾಗೇನೆ ಅವನು ಕೊಡುವ ಶಿಕ್ಷೆಗಳು ಏನಿದೆ, ಅದು ಶಿಕ್ಷಣ ನಮ್ಮನ್ನ ಬೆಳೆಸೋದಕ್ಕೋಸ್ಕರ. ಭಗವಂತ ನಾವು ದಾರಿ ತಪ್ಪಿದಾಗ ನಮಗೆ ದುಃಖವನ್ನ ಕೊಟ್ಟು ನಮ್ಮನ್ನ ಉದ್ಧರಿಸ್ತಾ ಹೋಗ್ತಾನೆ. ಇವತ್ ಕಷ್ಟ ಬಂದಿದೆ ಅಂದ್ರೆ, ಅಥವಾ ಇವತ್ತು ನಾನು ಯಾವುದೋ ಒಂದು ಕಷ್ಟವನ್ನ ಪಡ್ತಾ ಇದ್ದೀನಿ ಅಂದ್ರೆ ಅದ್ರ ಅರ್ಥ ಏನು? ನೋಡು, ನೀನ್ ಪಾಠ ಕಲ್ತಿಯಾ? ಈಗ ಫಾರ್ ಎಕ್ಸಾಂಪಲ್, ಗಂಟ್ಲು ನೋವಿತ್ತು, ಗಂಟ್ಲು ನೋವು ಯಾಕೆ ಬಂತು? ನೀನ್ ಐಸ್ ಕ್ರೀಮ್ ತಿಂದೆ, ಅದ್ ನಿನ್ ತಪ್ಪಲ್ವಾ?
ಯಾರು ತಿಂತಾರ, ಅನುಭವ್ಸು, ಗಂಟ್ಲು ನೋವು ಕೊಟ್ಟ. ಅದರಿಂದ ನಾನು ಏನ್ ಮಾಡ್ದೆ, ಪಾಠ ಕಲ್ತೆ. ಎಸ್, ಐ ಶುಡ್ ನಾಟ್ ಈಟ್. ಜಸ್ಟ್ ಲೈಕ್ ದಟ್, ಭಗವಂತ ನಮಗೆ ಕಷ್ಟ ಕೊಡೋದು ನಮ್ಮ ಉದ್ಧಾರಕ್ಕೆ, ನಮಗೆ ಪಾಠ ಕಲ್ಸೋದಿಕ್ಕಷ್ಟೇನೆ. ಹಾಗಾಗಿ ಆತ ಸುಖದಹ. ಇನ್ನು ನೈಕಜಹ ಅಂತ ತೆಗೆದುಕೊಂಡ್ರೆ, ಅನಂತ ರೂಪದಲ್ಲಿ ಅನಂತ ಜೀವರಲ್ಲಿ ತುಂಬಿರುವ ಭಗವಂತ ಏಕತತ್ವ, ಹಲವು ರೂಪವನ್ನ ತಾಳಿ ಭಗವಂತ ಈ ಭೂಮಿಗೆ ಬರ್ತಾನೆ. ಹಾಗಾಗಿ ಆತನನ್ನ ನಾವು ನೈಕಜ ಅಂತೀವಿ. ಅಂದ್ರೆ ಒಂದು ಒಂದೇ ರೂಪ, ಆದ್ರೆ ಹಲವಾರು ರೂಪದಲ್ಲಿ ಈ ಭೂಮಿಗೆ ಬರ್ತಾನೆ. ಇನ್ನು ಅಗ್ರಜಃ ಅಂತ ತೆಗೆದುಕೊಂಡ್ರೆ, ಎಲ್ಲಕ್ಕಿಂತ ಮೊದಲು ಚತುರ್ಮೂರ್ತಿಯಾಗಿ ಅವತರಿಸಿ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ ಭಗವಂತ ಜಗತ್ತಿನ ಹಿರಿಯಣ್ಣ. ಅಗ್ರಜ ಅಂದ್ರೆ ಏನು? ಅಣ್ಣ. ಎಲ್ಲರಿಗಿಂತ ಅಣ್ಣ ಯಾರು? ಭಗವಂತ. ಅವನಿಂದನೇ ತಾನೇ ಉಳಿದಿದ್ದೆಲ್ಲ ಶುರುವಾಗಿದ್ದು. ಹಾಗಾಗಿ ಅವನನ್ನ ಹಿರಿಯಣ್ಣ ಅನ್ಬೋದು, ಅವನನ್ನ ತಂದೆ ಅನ್ಬೋದು, ಅವನೇ ಸರ್ವಸ್ವ ಅನ್ಬೋದು, ತಪ್ಪೇನಿಲ್ಲ. ಹಾಗಾಗಿ ಎಲ್ಲಕ್ಕಿಂತ ಮೊದಲು ಇದ್ದವ ಅವನು. ಹಾಗಾಗಿ ಆತ ಅಗ್ರಜ. ಇನ್ನು ಅನಿರ್ವಿಣ್ಣಃ ಅಂತ ತೆಗೆದುಕೊಂಡ್ರೆ, ಭಗವಂತ ಎಂದೂ ಬೇಸರಗೊಳ್ಳದವನು, ಅವನಿಗೆ ಎಂದೂ ಸಹ ವೈರಾಗ್ಯವಿಲ್ಲ. ಸಾಮಾನ್ಯವಾಗಿ ನಮಗೆ ವೈರಾಗ್ಯ ಬರೋದು ಕೊರತೆಯಿಂದ ಅಲ್ವಾ? ಯಾಕೆ ನಮಗೆ ಕೊರತೆಯಿಂದ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಅಯ್ಯೋ ನನಗೆ ಮೈಸೂರು ಸಿಲ್ಕ್ ಸೀರೆ ಬೇಡಪ್ಪ ಅಂತ ಯಾರೋ ಹೆಂಗಸರು ಹೇಳ್ತಿದ್ದಾರೆ ಅಂದ್ರೆ, ಅಲ್ಲಿಗೆ ಅರ್ಥ ಅವ್ರ ಹತ್ರ ಮೈಸೂರು ಸಿಲ್ಕ್ ಸೀರೆ ತುಂಬಾ ಇದೆ ಅಂತ ಅಲ್ಲ, ಅವ್ರಿಗೆ ಮೈಸೂರು ಸಿಲ್ಕ್ ಸೀರೆ ತಗೊಳ್ಳೋ ಶಕ್ತಿ ಇಲ್ಲ ಅಂತ. ಅಂದ್ರೆ ಹಣದ ಕೊರತೆ ಇದೆ, ಅದಕ್ಕೆ ಅವರಿಗೆ ಮೈಸೂರು ಸಿಲ್ಕ್ ಸೀರೆ ಬೇಡ. ಅಥವಾ ಎಲ್ರು ತುಂಬಾ ಟ್ರಿಪ್ ಹೋಗ್ತಾ ಇರ್ತಾರೆ, ಅವ್ರು ಟ್ರಿಪ್ ಹೋಗಲ್ಲ. ಯಾಕೆ ಹೋಗಲ್ಲ? ಅವ್ರ ಹತ್ರ ಹಣದ ಕೊರತೆ ಇರುತ್ತೆ, ಅಥವಾ ರಜದ ಕೊರತೆ ಇರುತ್ತೆ, ಅಥವಾ ಆರೋಗ್ಯದ ಕೊರತೆ ಇರುತ್ತೆ. ಇಲ್ಲಿ ನಾವ್ ಯಾವ್ದನ್ನಾದ್ರೂ ಬೇಡ ಅಂತಿದೀವಿ ಅಂದ್ರೆ ಏನೋ ಒಂದು ಕೊರತೆಯಿಂದ ನಾವು ಬೇಡ ಅಂತೀವಿ ಬಿಟ್ರೆ, ಭಗವಂತ ಹಾಗಲ್ಲ, ಅವನ ಹತ್ರ ಎಲ್ಲ ಇದೆ. ಆದ್ರೂ ಸಹ ಅವನಿಗೆ ವೈರಾಗ್ಯ ಇಲ್ಲ. ಯಾಕೆ ಅಂತಂದ್ರೆ, ಈ ಗುಣವನ್ನ ನಾವ್ ಯಾವಾಗ ನೋಡ್ಬೋದು ಅಂದ್ರೆ, ಗಾಂಧಾರಿ ಕೃಷ್ಣನಿಗೆ ನಿನ್ನ ಯಾದವ ಕುಲ ನಾಶವಾಗ್ಲಿ ಅಂತ ಶಾಪ ಕೊಡ್ತಾಳೆ. ಯಾದವ ಕುಲದವರೆಲ್ಲ ಹೊಡೆದಾಡಿ ಸಾವನ್ನಪ್ಪುತ್ತಾ ಇದ್ರು ಸಹ ಕೃಷ್ಣ ನಗ್ತಾ ನಿಂತಿರ್ತಾನೆ. ಆತನ ಉತ್ಸಾಹ ಎಂದೂ ಸಹ ಕುಗ್ಗೋದಿಲ್ಲ. ನಾವಾದ್ರೆ ಏನಮ್ಮ ಈ ತರ ಎಲ್ಲ ಶಾಪ ಕೊಟ್ಬಿಟ್ಟೆ, ಹಾಗೆ ಹೀಗೆ ಅಂತ ನಾವು ಗೋಳಾಡ್ತಿದ್ವೇನೋ. ಬಟ್ ಅಟ್ ದ ಸೇಮ್ ಟೈಮ್ ಗಾಂಧಾರಿ ಯಾವಾಗ ಕೃಷ್ಣನಿಗೆ ಶಾಪವನ್ನ ಕೊಡ್ತಾಳೆ, ಕೊಟ್ಟಿದ ತಕ್ಷಣ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅವಳಿಗೆ ಗೋಚರ ಆಗುತ್ತೆ, ಅಂದ್ರೆ ಜ್ಞಾಪಕ ಬರುತ್ತೆ. ಅಯ್ಯೋ ಭಗವಂತ, ನೀನ್ ನನ್ ಕೈಲಿ ಎಂತ ಮಾತು ನುಡಿಸ್ತೆ, ನೀನ್ ನನ್ ಆ ಮಾತನ್ನ ತಡಿಬೋದಿತ್ತಲ್ವಾ ಅಂತ ಕೇಳ್ತಾಳ ನೋಡು. ಆಗ ಕೃಷ್ಣ ಇರ್ಲಿ ತಾಯಿ, ನಾನು ಎಲ್ಲವನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಅವನು ತನ್ನ ವಂಶದವರು ತಾವೇ ತಮ್ಮ ಕಣ್ಣು ಮುಂದೆನೆ ಹೊಡೆದಾಡ್ತಾ ಇದ್ರು, ಅವ್ನು ನಗ್ತಾನೆ ಇದ್ದ. ಅದಕ್ಕಿಂತಲೂ ಹೇಳ್ಬೇಕು ಅಂದ್ರೆ, ಅವನ ಮಗ ಸಾಂಬ್ ನಮ್ಮೆಲ್ರಿಗೂ ಗೊತ್ತು. ಆತನೇ ತನ್ನ ತಂದೆಯನ್ನ ಸಾಯಿಸ್ಬೇಕು ಅಂತ ಹಲವಾರು ಬಾರಿ ಪಿತೂರಿಯನ್ನ ಹೂಡ್ತಾನೆ. ಅದು ಕೃಷ್ಣನಿಗೆ ಗೊತ್ತಿರುತ್ತೆ. ಕೃಷ್ಣನಿಗೆ ಗೊತ್ತಿದ್ರು ಸಹ ಅವನು ನಗ್ತಾ ಆರಾಮಾಗೇ ಇರ್ತಾನೆ. ನಾವಾಗಿದ್ರೆ ಹೆದರ್ಕೊಂಡ್ಬಿಡ್ತಿದ್ವಿ ಅಲ್ವಾ? ಅದಕ್ಕೆ ನೋಡಿ, ರಾಮ ಕೃಷ್ಣ ಅಂತ ಅಂದಾಗ ನಮ್ ಕಷ್ಟಗಳೆಲ್ಲ ಯಾಕೆ ಕರಗುತ್ತೆ ಅಂದ್ರೆ, ಈಗ ನಾವು ಏನೋ ಅನ್ಕೊಂತೀವಿ ನಮ್ಮ ಮಕ್ಳ ಬಗ್ಗೆ. ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲ್ಲಿಂಗ್, ನಮ್ ಮಕ್ಳು ಅಂದ ತಕ್ಷಣ ಅಯ್ಯೋ ನಮ್ಗಿಂತ ಮಕ್ಳು ಹುಟ್ಬಿಟ್ರಲ್ಲಪ್ಪ ಅಂತ ಅನ್ಕೊಂತೀವಿ. ಕೃಷ್ಣ ಅಂದ ತಕ್ಷಣ ನಮಗೆ ಕೃಷ್ಣನ್ ಮಗ ನೆನ್ಪಾಗ್ಬೇಕು. ಅಯ್ಯೋ ಸಾಂಬ್ಗಿಂತ ನನ್ ಮಗ ವಾಸಿಯಪ್ಪ. ಕೃಷ್ಣ, ನೀನ್ ಪಟ್ಟಿದ ಕಷ್ಟದ ಮುಂದೆ ನಾನ್ ಪಟ್ಟಿದ ಕಷ್ಟ ಏನೂ ಇಲ್ಲ, ಐ ಆಮ್ ಹ್ಯಾಪಿ. ಇನ್ನು ರಾಮ ಅಂದಾಗ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್, ಈಗಿನ ಜನರೇಷನ್ಗೆ ಹೇಳಬೇಕು ಅಂದ್ರೆ, ಅಯ್ಯೋ ನನ್ ಗರ್ಲ್ ಫ್ರೆಂಡ್ ಬಿಟ್ಟು ಹೋದ್ಲು ಅಂತನೋ, ಅಥವಾ ನನ್ ಹೆಂಡತಿ ಬಿಟ್ಟು ಹೋದ್ಲು ಅಂತನೋ ಎಷ್ಟೊಂದು ಯೋಚನೆ ಮಾಡ್ತೀವಿ ಅಲ್ವಾ? ಆದ್ರೆ ರಾಮ ತನ್ನ ಹೆಂಡತಿಯನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದ, ಆಕೆಯೂ ಸಹ ತುಂಬಾ ಪ್ರೀತಿಸ್ತಾ ಇದ್ಲು. ರಾವಣ ಎತ್ಕೊಂಡ್ ಹೋದಾಗ ಅವನೇನು ಕುಸ್ತು ಬಿದ್ಬಿಟ್ನಾ? ಇಲ್ಲ, ಅವಳನ್ನ ಹೆಂಗ್ ಕರ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ದ. ಕರೆದುಕೊಂಡು ಬಂದ ಮೇಲೂ ಸಹ ಒಬ್ಬ ಸಾಮಾನ್ಯ ಅಗಸನ ಕೈಲಿ ಹೇಳಿಸ್ತಾನೆ. ಏನಂತ ಹೇಳ್ತಾನ ಅವನು? ನಾನು ರಾಮ ಅಲ್ಲಮ್ಮ, ನಿನ್ನನ್ನ ಕ್ಷಮಿಸೋದಿಕ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಆದ್ರೆ ಅವನು ರಾಜನಾಗಿ ಆ ಸೀತೆಯನ್ನ ಕಾಡಿಗೆ ಕಟ್ಟಿಸ್ತಾನೆ, ಗಂಡನಾಗಿ ಕಾಡಿಗಟ್ಟಲ್ಲ. ರಾಮ ಗಂಡನಾಗಿ ಸೀತೆಯನ್ನ
ರಾವಣನಿಂದ ಕರ್ಕೊಂಡ್ ಬರ್ತಾನೆ. ಆದರೆ ರಾಜನಾಗಿ ಸೀತೆಯನ್ನ ಮತ್ತೆ ಕಾಡಿಗಟ್ತಾನೆ. ಯಾಕೆ ಕಾಡಿಗಟ್ತಾನೆ? ನನ್ನ ರಾಜ್ಯ ಸುಭಿಕ್ಷವಾಗಿರ್ಬೇಕು. ಅಂದ್ರೆ ನಾವು ರಾಮ ಅಂದ ತಕ್ಷಣ ತುಂಬಾ ಜನ ಈ ಮಾತನ್ನ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ನಾನು ರಾಮನ ಉದಾಹರಣೆಯನ್ನ ತಗೊಂಡೆ. ಹಾಗಾಗಿ ಭಗವಂತ ಅವನ ಉತ್ಸಾಹವನ್ನ ಯಾವತ್ತೂ ಕಳ್ಕೊಳ್ಳಿಲ್ಲ. ಅಟ್ ದ ಸೇಮ್ ಟೈಮ್ ಸೀತೆಯನ್ನ ಕಾಡಿಗೆ ಕಳಿಸಿದ್ರು ಸಹ ಆತ ಆಮೇಲೆ ಏನ್ ಮಾಡ್ದ? ಬಂಗಾರದ ಪುತ್ತಲಿಯನ್ನ ಮಾಡಿ ಅಶ್ವಮೇಧ ಯಾಗವನ್ನ ಮಾಡ್ತಾನೆ ಅಲ್ವಾ? ಅಲ್ಲೂ ಅಷ್ಟೇ, ರಾಮನಾಗೂ ಸಹ ಅವನ ಉತ್ಸಾಹದ ಚಿಲುಮೆ ಎಂದೂ ಸಹ ಕುಗ್ಗೋದಿಲ್ಲ. ಹಾಗಾಗಿ ಇಲ್ಲಿ ಭಗವಂತ ಎಲ್ಲವನ್ನ ನಗ್ತಾ ನಗ್ತಾ ಸ್ವೀಕಾರ ಮಾಡ್ತಾನೆ, ಸದಾ ನಗ್ತಾ ಇರ್ತಾನೆ. ನಾವು ಅಷ್ಟೇ ರಾಮ ಕೃಷ್ಣ ಅಂತ ಇದ್ದೀವಿ ಅಂತ ಅಂದ್ರೆ ನಮ್ಮ ಮುಖದಲ್ಲಿ ವಿತೌಟ್ ಅವರ್ ನಾಲೆಡ್ಜ್ ಒಂದು ಸ್ಮೈಲ್ ಬರ್ಬೇಕು, ಯಾಕೆಂದ್ರೆ ಭಗವಂತ ಇದ್ದಾನೆ ಅಲ್ವಾ? ಹಾಗಾಗಿ ಆತ ಅನಿರ್ವಿಣ್ಣ. ಇನ್ನು ಸದಾ ಮರ್ಷಿ ಅಂತ ತಗೊಂಡ್ರೆ, ಮರ್ಷಿ ಅಂದ್ರೆ ತಡೆದುಕೊಳ್ಳುವುದು ಅಂತ. ಭಗವಂತ ಸದಾ ಮರ್ಷಿ ಅಂದ್ರೆ ಸಾತ್ವಿಕರಿಂದ ತಿಳಿಯದೆ ತಪ್ಪಾದಾಗ ಅದನ್ನ ಆತ ಕ್ಷಮಿಸ್ಬಿಡ್ತಾನೆ. ಸಾತ್ವಿಕರಿಂದ ತಪ್ಪಾದ್ರೆ ಮಾತ್ರ ಕ್ಷಮಿಸೋದು. ಅದರ್ವೈಸ್ ದೇವರ ಸಾಮ್ರಾಜ್ಯದಲ್ಲಿ ಎಲ್ಲರ ತಪ್ಪಿಗೂ ಸಹ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅದು ಸಾತ್ವಿಕರು ತಿಳಿಯದೆ ತಪ್ಪು ಮಾಡಿದಾಗ ಆತ ಏನ್ ಮಾಡ್ತಾನೆ? ಕ್ಷಮಿಸ್ತಾ ಹೋಗ್ತಾರೆ. ಆದರೆ ಆತ ಸದಾ ಅಮರ್ಷಿಯೂ ಕೂಡ ಹೌದು. ಆತ ದುಷ್ಟತನವನ್ನ ಎಂದೂ ಸಹ ತಾಳಿಕೊಳ್ಳೋದಿಲ್ಲ. ಆತನ ಮೂಲ ಉದ್ದೇಶ ದುಷ್ಟ ನಾಶನ, ಶಿಕ್ಷ ರಕ್ಷಣ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಲೋಕಾಧಿಷ್ಠಾನಂ ಅಂತ ತೆಗೆದುಕೊಂಡ್ರೆ, ಭಗವಂತ ಇಡೀ ವಿಶ್ವದ ಮೂಲಾಧಾರ. ಆತ ಇಡೀ ವಿಶ್ವವನ್ನ ಧಾರಣೆ ಮಾಡಿರುವ ಏಕೈಕ ಕೊನೆಯ ಆಸರೆ ಭಗವಂತ. ನಮ್ಮೆಲ್ಲರ ಕೊನೆಯ ತಾಣವೂ ಸಹ ಭಗವಂತನೇ. ಇನ್ನು ಮುಂದಿನ ನಾಮ ಅದ್ಭುತ ಅಂತ ತೆಗೆದುಕೊಂಡ್ರೆ, ಭಗವಂತ ಎಲ್ಲರಿಗಿಂತ ವಿಸ್ಮಯ. ಆತನನ್ನು ನೋಡಿದವರಿಗೂ ಕೂಡ ಆತನ ವರ್ಣನೆ ಸಾಧ್ಯವಿಲ್ಲ. ಯಾಕಂದರೆ ಆತ ಅಚ್ಚರಿಯಲ್ಲಿ ಅಚ್ಚರಿ ಅಂತ ಹೇಳ್ತಾರೆ. ಅದನ್ನು ಭಗವದ್ಗೀತೆಯಲ್ಲಿ ಈ ರೀತಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಯಾರು ಒಬ್ಬ ಭಗವಂತನನ್ನು ಆಶ್ಚರ್ಯದಿಂದ ನೋಡ್ತಾನೋ, ಯಾರು ಒಬ್ಬ ಆಶ್ಚರ್ಯಗೊಂಡು ಆಡ್ತಾನೋ, ಯಾರು ಒಬ್ಬ ಭಗವಂತನನ್ನು ಅಚ್ಚರಿಗೊಳ್ತಾನೋ, ಎಷ್ಟು ಕೇಳಿದರೂ ಅವನನ್ನು ಸರಿಯಾಗಿ ಅರಿತವರು ಯಾರೂ ಇಲ್ಲ. ಹಾಗಾಗಿ ಆತನನ್ನು ಅದ್ಭುತ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಶಕ್ತಿ ನಮ್ಮ ಕೈ ಹಿಡಿದು ಕಾಪಾಡಲಿ ಅಂತ ಮಾತ್ರ ನಾವು ಖಂಡಿತ ಬೇಡ್ಕೊಳ್ಳೋಣ ಅಲ್ವಾ? ಇಂತಹ ಒಳ್ಳೆಯ ನಾಮದ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಶಕ್ತಿಯನ್ನು ಕೊಟ್ಟಂತಹ ಭಗವಂತನಿಗೆ ಹೇಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಹೀಗೆ ನಿನ್ನ ನಾಮದ ಅರ್ಥವನ್ನು ತಿಳಿದುಕೊಳ್ಳುವಂತಹ ಶಕ್ತಿಯನ್ನು ನನಗೆ ಕೊಡಪ್ಪ ಅಂತ ಮಾತ್ರ ನಾವು ಭಗವಂತನ ಹತ್ರ ಕೇಳ್ಕೋಬಹುದು ಅಲ್ವಾ? ಥ್ಯಾಂಕ್ ಯು.